ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಪಾರ್ಟ್ 2 ವಿಡಿಯೋಗೆ. ಇವತ್ತು ಅದು ನನ್ನ ಪ್ರೀವಿಯಸ್ ವಿಡಿಯೋ ಎಲ್ಲಿ ಸ್ಟಾರ್ಟ್ ಆಗಿತ್ತು ಸ್ವಲ್ಪ ರಿಮೈಂಡ್ ಮಾಡ್ತೀನಿ. ಮೆಟ್ರೋ ಹೊತ್ಕೊಬಂದು ಟ್ರೈನಲ್ಲಿ ಹೋಗಿ ನೆಕ್ಸ್ಟು ಚಿಕ್ಕಜಾಜಲ್ಲಿ ಹೋಗಬೇಕು, ಅಲ್ಲಿಂದ ಚಿತ್ರದುರ್ಗ ಹೋಗಿ ನೀವು ಟಿಕೆಟ್ ತೊಗೊಳ್ತಾರೆ. ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿದಂಗೆ ಎಣ್ಣೆ ಹುಳ ಸ್ಟಾರ್ಟಿಂಗ್ ಇತ್ತು, ಅದು ನೋಡ್ಕೊಂಡು ಮುಂದೆ ಹೋದ್ವಿ. ಅಲ್ಲಿ ನಂತರ ಎಂಟ್ರೆನ್ಸ್ ಇತ್ತು, ಇಲ್ಲಿ 2 ಕಂಬಗಳಿತ್ತು, ದೀಪ ಹಚ್ಚೋ ಜಾಗ ಇತ್ತು. ರೀತಿ ಇದನ್ನೇ ಹಾಲ್ ಅಂತ ಹೇಳಿದ್ದೆ. ಇಲ್ಲಿ ಏಕನಾಥೇಶ್ವರಿ ಉತ್ಸವ ನಡೆಯುತ್ತಲ್ಲ ಅದು, ಇದು ಮೇಲ್ಗಡೆ. ಮತ್ತೆ ಇಲ್ಲಿಂದ ಹತ್ಕೊಂಡು ಮೇಲೆ ಹೋದ್ವಿ. ಸೊ ಇದೇ ಪಾಯಿಂಟ್ ಅಲ್ಟಿಮೇಟ್ ಅಂತ ಹೇಳ್ಬೋದು. ಶೂಟಿಂಗ್ ನಡೆದಿದ್ದ ಸ್ಪಾಟು. ವಿಷ್ಣುವರ್ಧನ್ ಅವರು ಓದ್ಕೊಳ್ತಿದ್ದ ಜಾಗ ಇಲ್ಲೇ ಇದೆ, ಯಶ್ ಅವ್ರದ್ದು ಇದೆ. ಸೊ ಮೇಲೆ ಬಂದರೆ ಇದು ಡೇಂಜರಸ್ ಅಂತ ಹೇಳಿದ್ದೆ, ಯಾಕಂದರೆ ಹಿಡ್ಕೊಳ್ಳೋಕ್ಕೆ ಇದೆಲ್ಲ. ಸೊ ಇಳಿಯೋ ಏನೇ ಡೇಂಜರಸ್ ಇದ್ದರೂ ಅದನ್ನೆಲ್ಲ ಇದು ಮಾಡಿ ಮೇಲೆ ಹತ್ತಿದ್ದೀವಿ. ಸೊ ಬಂಡೆ ಇನ್ನೊಂದು ಸ್ವಲ್ಪ ಇದು ಶೂಟಿಂಗ್ ನಡೆಯೋ ಜಾಗ, ಅಲ್ಲಿ ಕೂಡ ಹೋಗೋಣ. ಸೊ ಹೆಂಗೆ ಹಿಡಿದಿದೆ ಅಂತ ನೋಡೋಣ ನಾವು ಕೂಡ. ನೋಡಿ, ಇದೆ ಯಶ್ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಮೂವಿಯಲ್ಲಿ ಲಾಸ್ಟ್ ಸೀನಲ್ಲಿ ತಾಲಿ ಕಟ್ಟೋ ಸೀನು ಇಲ್ಲೇ ಶೂಟ್ ಆಗಿದ್ದು. ಸೊ ಒಂದ್ಸಲ ನೋಡಬೇಕು ಅಂತ ಆಸೆ ಇದ್ದರು ಖಂಡಿತ ಹತ್ತು ಓನ್ ರಿಸ್ಕ್ ತಗೊಂಡು ಚಿತ್ರದುರ್ಗದ ಕಲ್ಲಿನ ಹೋಗಾಯ್ತು. ಇಳಿಯೋಕ್ಕೆ ಈ ಕಡೆ ಸಿಂಪಲ್ ಆಗಿದೆ ದಾರಿ, ಇಳಿಯೋಣ ಬನ್ನಿ. ಅದಕ್ಕಿಂತ ಪರವಾಗಿಲ್ಲ, ಇದು ಸ್ವಲ್ಪ ಹಿಂಗಿಂಗೆ ಸ್ಲ್ಯಾಂಟ್ ಜಾಸ್ತಿ ಇದೆ. ಸ್ಟ್ರೈಟ್ ಆಗಿದ್ಬಿಟ್ರೆ ಇಳಿಯೋದು ಕಷ್ಟ, ಹಿಂಗಿದ್ರೆ ಇಳಿಯೋದು ಈಸಿ, ಹತ್ತದು ಈಸಿ. ಅಲ್ಲ ಆ ಕಡೆ ಇಳಿಯೋಕೆ ಕಷ್ಟ ಅಲ್ವೇನೋ, ಹತ್ತದ್ವಲ್ಲ ಆ ಕಡೆ ಇದೆ. ಈಗ ಇಳಿಯೋದು ಸ್ವಲ್ಪ ಈಸಿ ಇದೆ. ಪರವಾಗಿಲ್ಲ, ಇಳಿಯೋದು ಸ್ವಲ್ಪ ತಲಾರ್ಗೆ ಇಳ್ಕೋಬೇಕು. ಪ್ಯಾಂಟ್ ಎರ್ದೋಗುತ್ತೆ ಕಣೋ, ಹತ್ತಾಗಿ ಇಷ್ಟಪಡಬೇಕು ತಲೆ ಕಲಿ. ಕಾಲು ಗ್ರಿಪ್ ಸಿಕ್ಕ ಕಾವಲು ಕಾಯ್ಬೇಕಾಗಿತ್ತಲ್ಲ. ಸ್ವಲ್ಪ ಹೊತ್ತು ಅಷ್ಟೇ ಬರ್ತಾಯಿದ್ರು, ಊಟ ತಿಂಡಿ ಅವ್ರದ್ದು ಏನು ಮುಗಿಸ್ಕೊಳ್ತಿದ್ರು. ಮತ್ತೆ ಅವ್ರದ್ದು ಡ್ಯೂಟಿ ಏನಿದೆ, ಹೋಗಿ ಕಾವಲು ಕಾಯೋದು, ಊಟ ಕಾಯೋದು. ಮನೆ ಚೆನ್ನಾಗಿದ್ಬಿಟ್ರೆ ಜಾಸ್ತಿ ಹೊತ್ತು ಇದ್ಬಿಡ್ತಾರಲ್ಲ ಇಲ್ಲಿ, ಅದಕ್ಕೋಸ್ಕರ ರಾಜರು ಈ ಥರ. ಯಾಕಂದರೆ ಇಡೀ ಅವ್ರದ್ದು ಏನು ಸಾಮ್ರಾಜ್ಯ ಇತ್ತು ಈ ಕೋಟೆ ಒಳಗಡೆ ಇರ್ತಿದ್ದು, ಯಾರನ್ನೂ ಒಳಗಡೆ ಬಿಟ್ಕೊಂಡಿರಲಿಲ್ಲ. ಐದರಲ್ಲಿ ಗೊತ್ತಲ್ಲ ನಿಮಗೆ, ಅವನು ಇದನ್ನು 3 ಸಲ ಆಕ್ರಮಣ ಮಾಡ್ಬೇಕು ಟ್ರೈ ಮಾಡ್ತಾನೆ, 3 ಸಲ ವಿಫಲನ ಆಗ್ತಾನೆ. ಯಾಕಂದರೆ ಅವ್ನಿಗೆ ಯಾವ ಕಡೆಯಿಂದ ಇದಕ್ಕೆ ಅಟ್ಯಾಕ್ ಮಾಡಬೇಕು, ಒಳಗಡೆ ಬರಬೇಕು ಐಡಿಯಾನೇ ಇರಲ್ಲ. ಆ ರೀತಿ ಸೀಕ್ರೆಟ್ ಮೇಂಟೈನ್ ಮಾಡಿರ್ತಾರೆ. ಆ ರೀತಿ ಒಂಥರ ಸ್ಪೈ ಆ ಥರ ಇದ್ರು ಇಲ್ಲಿ. ಬಟ್ ಒಬ್ಬರು ಮೊಸರು ಅಥವಾ ಹಾಲು ಥರ ಒಂದು ಜಾಗ, ಈಗ ನೀರೆಲ್ಲ ಒಂದು ಕಡೆ ಹೋಗ್ತಿರುತ್ತಲ್ಲ, ಮೂರಿ ನೀರು ಹೋಗೋಕ್ಕೆ ನೋಡಿ, ಆ ಥರ ಜಾಗ ಇರೋದೇ ಅವ್ರು ಬರ್ತಾ ಇರ್ತಾರೆ. ಅದನ್ನು ನೋಡ್ಕೊಡ್ತಾರಪ್ಪ. ಅದು ಗೊತ್ತಾಗಿ ಅದ್ರಲ್ಲಿ ಬರ್ತಾ ಇರ್ತಾರಲ್ಲ, ಅದ್ರ ಮೂಲಕ ಒಳಗಡೆ ಬಂದು ಆಗ ಸೈನಿಕನ ಗೆದ್ಕೊಳ್ತಾರೆ ಅವರು. ಸೈನ್ಯ ನೋಡಿ ಗಾಯ್ತು, ಇಳಿಯೋಕ್ಕೆ ಯಾವ ಕಡೆ ಇದೆ ಅಲ್ಲಿ ತುಂಬ ಐತೆ ನಡೆಯೋದು. ಎಲ್ಲ ಕಡೆ ನೀರು ಹರ್ಕೊ ಬಂದರು ಅಲ್ಲಿಗೆ ತುಂಬಬೇಕು, ಆ ಥರ ಮಾಡ್ಕೊಳ್ತೀವಿ. ಯಾಕೆ ಸುತ್ತಮುತ್ತ ಹುಡುಕಿದ್ರು ಎಲ್ಲೂ ಸಿಗಲ್ಲ. ಇಲ್ಲೊಂದು ಕಡೆ ಅದು ಬಿಟ್ರೆ ಅಲ್ಲೇ, ಯಾಕಂದರೆ ಅವ್ರಿಗೆ ನೀರು ಬೇರೆ ಕಡೆಯಿಂದ ನಲ್ಲಿ ವ್ಯವಸ್ಥೆ ಇರಲಿಲ್ಲ ಹಿಂದೆ, 200 ವರ್ಷ ಹಿಂದೆ. ಅವಾಗ ನಲ್ಲಿ ಇರಲಿಲ್ಲ, ಪಂಪ್ ಸೆಟ್ ಇರಲಿಲ್ಲ. ಅವರೆಲ್ಲ ಬಂದವರೆಲ್ಲ ಈ ನೀರಿನ ವ್ಯವಸ್ಥೆ ಇಲ್ಲೇ ಬಳಸ್ಕೋಬೇಕಾಗಿತ್ತು. ಏನು ಮಳೆ ಬೀಳುತ್ತೆ ಅದನ್ನೇ ಅವ್ರು ಬದುಕಬೇಕಾಗಿತ್ತು. ಇನ್ನು ಹೊರಗಡೆಯಿಂದ ನೀರು ಇಲ್ಲಿಗೆ ತರೋಕ್ಕಾಗ್ತಿತ್ತು ಹೊತ್ಕೊಂಡು, ಅಷ್ಟು ತುಂಬಕ್ಕಾಗುತ್ತಾ? ಮಳೆ ನೀರನ್ನೇ ನಂಬ್ಕೊಂಡು ತುಂಬ ಇಲ್ಲಿ ಬದುಕ್ತಾ ಇದ್ದು. ಆ ಥರ ಇಳಿಯೋದು ಬೆಸ್ಟ್ ಅಂತಾರೆ. ಕಥೆಗಳು ಅಥವಾ ಬದುಕಾದ್ರೂ ಹಂಗೆ ಮೇಂಟೈನ್ ಮಾಡ್ತಿತ್ತು. ಒಂದು 4 ಅಜ್ಜಿಗೆ ಹೋದರೆ ಇನ್ನೂ 4 ಅಜ್ಜಿಗೆ ಹೋಗ್ತೀವಿ, ಬ್ಯಾಲೆನ್ಸ್ ಮಾಡ್ಕೊಳ್ಳೋದು. ನಾನೆಲ್ಲ ನೋಡ್ಕೊಂಡ್ಬಿಟ್ಟು ವೀಡಿಯೋದಲ್ಲಿ ಅಂತ ಇನ್ಸ್ಟಾಗ್ರಾಮ್. ಇದು ನೋಡಿ, ಇಷ್ಟು ಯಾರು ಗಿಡಗಳ ಅಥವಾ ಇದು ಕಳ್ಳಿ ಬಂದಿರುತ್ತಲ್ಲ, ಅದಕ್ಕೆಲ್ಲ ಇಲ್ಲೆಲ್ಲ ಯಾರು ನೆಲೆ ಕೊಟ್ಟಿತ್ತು, ಅದೇ ಬೆಳಕಂತಾರಲ್ಲ. ಕೆಲವೊಂದ್ಸಲ ನಾವೇ ಹೊಲದಲ್ಲಿ ಬಿತ್ತಿರ್ತೀವಲ್ಲ ಗೊತ್ತಾ, ಅದು ಎಲ್ಲ ಔಷಧಿ ಹೊಡೆದು ಎಲ್ಲ ಕೊಡಲ್ಲ. ಅದೇನೋ ಮಾಡಬೇಡಿ, ಬನ್ನಿ ಬೇಡ, ಅದು ಸರಿಯಿಲ್ಲ. ಆಮೇಲೆ ಬನ್ನಿ, ಬೇಡ ಬನ್ನಿ, ಕೆಳಗಡೆ ಬನ್ನಿ. ನಸೀಬ್ ಹೆಂಗಿದೆ ಅಂತ ಹೇಳೋಕ್ಕಲ್ಲ. ಆಮೇಲೆ ಅದೇ ರೊಚ್ಕಿದ್ಬಿಟ್ಟು ಕಚ್ಕಿಚ್ಬಿಟ್ರೆ ಕಷ್ಟ, ರೇಬಿಸ್ ರೋಗ ಬಂದ್ಬಿಡುತ್ತೆ. ಕೋತಿ ಥರ ಅನ್ಬೇಕಾಗುತ್ತೆ. ಆಮೇಲೆ ನೀವು ಅಷ್ಟು ಇಂಜೆಕ್ಷನ್ ಮಾಡಿಸೋರ್ಗೆ ಅದು ಬುದ್ಧಿವಂತ ಕಣೋ. ನೀವೇನಾರು ಮೊಬೈಲ್ ಕಿತ್ಕೊಬಿಟ್ಟು ನೀವು ಇನ್ನೊಂದು ಕೊಡೋವರೆಗೂ ಅದು ಕೊಡಲ್ಲ. ಕಿಂಡಿ ಹತ್ರ ಹೋಗ್ಬಿಡೋಣ, ಅಷ್ಟು ಟೈಮ್ ಆಗಿದೆ. ಇವ್ರಿಗೂ ಜೊತೆಲಿದ್ದಾರೆ. ನಾನು ಇವರ ಸ್ಟೇಜ್ ಇರ್ಬೇಕಾದ್ರೆ ಬಂದಿದ್ದು, ಈಗ ಬಂದಿದ್ದೀನಿ. ನಮ್ಮ ಜೊತೆ ಹತ್ತದ್ರಲ್ಲಿ ಲೇಡೀಸ್ ಆ ತಾತ ಅವ್ರು ಈಗ ಅಲ್ಲಿ ಇಳಿತಾರೆ. ನಾವು ಅದು ಇಳಿದು ಇನ್ನೊಂಥರ ರಿವರ್ ಕ್ರಾಸ್ ಮಾಡಿ ಈ ಕಡೆ ಬಂದಿದ್ದೀವಿ. ಬನ್ನಿ, ಒಬ್ಬ ಒಂದು ಒಣಕೆ ಆ ಜಾಗ ನೋಡಲೇಬೇಕು.
ಟೆಂಪಲ್ ದೊಡ್ಡದಾಗೈತೆ. ಈ ಕಡೆನ ದಾರಿಗಳೈತಿ, ಎಲ್ಲರಿಗೂ ಹೋಗುತ್ತೆ ಅಂತ ಗೊತ್ತಿರಲ್ಲ. ಯಾಣ ನೋಡಿದ್ರೆ ಕೇಳಿದ್ರೆ ಹೆಸರು, ಯಾಣ ಅನ್ನೋದು ಅಷ್ಟೇ, ಕಲ್ಲುಗಳಿದೆ ಅಲ್ಲಿ ಜಾಸ್ತಿ ಹೈಟು. ಇತ್ತೀಚೆಗೆ ಒಂದು ಮಲಯಾಳಂದು ಒಂದು ಮೂವಿ ಬಂದಿತ್ತಲ್ಲ ಗೊತ್ತಾ, ಮಂಜುಮಲ್ ಬಾಯ್ಸ್ ಅಂತ, ಅದು ನೋಡಿದ್ದೀರಾ? ಗುಹಾ ಕೇವ್ಸಲ್ಲಿ ಒಬ್ಬ ಬಿದ್ದೋಗ್ಬಿಡ್ತಾನೆ ಒಬ್ಬ ಹುಡುಗ. ಹಿಂಗೆ ಟೂರ್ಗೆ ಹೋಗಿದಾಗ ಅಡ್ವೆಂಚರ್ ಮಾಡೋಕ್ಕೆ ಹೋಗಿ ಅವನ್ನ ಬದುಕಿಸ್ಕೊಬರ್ತಾರೆ. ಅದು ಒಂದು ಮಿರಾಕಲ್ ಮೂವಿ. ಈಗ ನಾವು ಅದು ಮಾಡಿದ್ವಲ್ಲ, ಅದು ಅಡ್ವೆಂಚರೇ ಲೈಫಲ್ಲಿ. ಯಾಕಂದರೆ ಯಾರಿಗೆ ಗೊತ್ತು, ಅಲ್ಲಿ ಬನ್ನಿ ಸದ್ಯಕ್ಕೆ ಅಲ್ಲಿ ಹೋಗೋಣ, ಅಲ್ಲಿ ಹೋಗಿ ಬಂದ್ಬಿಡೋಣ, ಅಲ್ಲಿಂದ ಹತ್ರ ಇರುತ್ತೆ. ಆಯ್ಸಲಿ ಕೇವ್ ಒಳಗಡೆ ಹೋದಂಥ ಎಕ್ಸ್ಪೀರಿಯನ್ಸ್. ಈ ಹುಡುಗರು ಕಾಣ್ತಾ ಇದ್ದಾರೆ, ಈ ಹುಡುಗರು ಡೇರಿಂಗ್. ಈ ಏಜಲ್ಲಿ ಅದೊಂದು ಇರುತ್ತೆ ಗಾಯ್ಸ್, ಏನೇ ಇದ್ರು ಅದೊಂಥರ ಇನ್ವೆನ್ಷನ್ ಮಾಡಬೇಕಂತ ಭಯ ಅನ್ನೋ ಸ್ವಲ್ಪ ಇರುತ್ತೆ. ಬಟ್ ಏನೋ ಕ್ಯೂರಿಯಾಸಿಟಿ ಜಾಸ್ತಿ ಇರುತ್ತೆ, ಅಲ್ಲಿ ನುಗ್ತಾ ಇರೋದೆ ಏನಿಲ್ಲ ಅಂತ. ಗಾಯ್ಸ್ ಮೂವಿಗೆ ಬಂದು ಮೂವಿ ಇಂಟ್ರೆಸ್ಟಿಂಗ್ ಇದೆ. ಲಾಸ್ಟಲ್ಲಿ ಕ್ಲೈಮ್ಯಾಕ್ಸ್ ನೋಡಿದ್ರೆ ಹೋಗೋಕ್ಕಾಗುತ್ತಾ? ಇನ್ನು ಅರ್ಧ ಗಂಟೆ ಟೈಮ್ ಐತೆ ಅಷ್ಟೇ, 6 ಗಂಟೆಗೆ ಕಳಿಸ್ಬಿಡ್ತಾರೆ. ಅಷ್ಟರಲ್ಲಿ ಒಬ್ಬೊಂದು ಕಿಂಡಿಗೆ ಹೋಗಿದ್ದು ಬರಬೇಕು. ಇಲ್ಲ ಅಂದರೆ ವಿಡಿಯೋ ಅಂತಿಮ ನಿರ್ಧಾರ ಇಲ್ಲ. ಮಧ್ಯೆ ಕೋತಿಗಳು ನೋಡ್ರೆ ಭಯ ಆಗುತ್ತೆ ನನಗಂತ. ಬಟ್ ಹನುಮಂತನ ಹೋಗ್ತಾ ಯಾರು ಗಾಯ್ಸ್ ದುರ್ಗಕ್ಕೆ ಬಂದಿದ್ದೀವಿ ಅಂದರೆ ಅಲ್ಟಿಮೇಟ್ ಪಾಯಿಂಟೇ ಒಬ್ಬವನ್ ಕಣಕಣ ಕಿಂಡಿ ನೋಡೋದು ಅಂತ. ಅದಕ್ಕೆ ಹೋಗ್ತಾ ಇದ್ದೀವಿ ಗಾಯ್ಸ್. ಈಗ ಕ್ಯೂರಿಯಾಸಿಟಿ ಹೆಂಗೆ ಇರುತ್ತೆ, ಎಷ್ಟೊತ್ತವರೆಗೆ ಅದು ನೋಡ್ತೀವಿ ಅಂತ. ಬಟ್ ಕ್ಲೈಮ್ಯಾಕ್ಸ್ ಅದೇ. ಇಲ್ಲೂ ಇದ್ದಾರೆ ಇಬ್ಬರು ದೋಸ್ತುಗಳು, ಫುಡ್ ಹಿಡ್ಕೊಂಡಿದ್ದಾರೆ. ಅಲ್ಲಿ ಹೋಗ್ತಾ ಇದ್ದಾರಲ್ಲ, ಅದೇ ಎಂಡಿಂಗ್ ಪಾಯಿಂಟ್ ಗಾಯ್ಸ್, ಅದೇ ಎಂಡಿಂಗ್ ಪಾಯಿಂಟ್. ಗೋಲ್ ಬೀಚ್ ಆದಂಗೆ ಕಣಕಣ ಕಿಂಡಿ ಅಂತಾನೆ ಬರುತ್ತೆ. ಕನಕದ ಹೆಸರು ಓಬೋನ್ ಕಿಂಡಿ ಬಂದಿದೆ ಗಾಯ್ಸ್. ಓಬೋನ್ ಕಿಂಡಿ ಡೇರಿಂಗ್ ಪರ್ಸ್ನಾಲಿಟಿ ಹೋಗಿದ್ದು ಬಂದ್ಬಿಡೋಣ ಅಲ್ಲ. ಇವ್ರು ಯಾರು ಎಕ್ಸ್ಪ್ಲೇನ್ ಮಾಡ್ತಾರೆ. ಓಬೋನ್ ಮನೆ ಎಲ್ಲಿ ಹೋಗಿದ್ದು ಬಂದ್ಬಿಡೋಣ ಬನ್ನಿ. ಅವರು 6 ಗಂಟೆ ಆಯ್ತು ಅಂತ ಆಮೇಲೆ ಕಳಿಸ್ಬಿಡ್ತಾರೆ. ವಾಚ್ಮ್ಯಾನ್ ಇದ್ದಾರೆ ಗಾಯ್ಸ್, ಅಲ್ಲಿ ಬರೋದು ನಾವು ವೀಡಿಯೋ ಮಾಡಿ ಕಳ್ಕೊತಾ ಇದ್ದೀನಿ. 6 ಗಂಟೆ ಯಾರು ಕಳಿಸ್ಬಿಡ್ತಾರೆ ಬೇರೆ. ನಾನು ಒಂದ್ಸಲ ನುಗ್ಗಬೇಕು, ವೀಡಿಯೋ ತೆಗಿಸ್ಬೇಕು ಅಂತ ಆಸೆಯಲ್ಲಿ ಬಂದಿದ್ದೀನಿ. ನಿಜವಾಗ್ಲೂ ಆಸೆಯಲ್ಲಿ ಬಂದಿದ್ದೀನಿ, ನಾನು ತೆಗಿಸ್ಬೇಕು. ಸ್ಲೀಪರ್ ಮೇಲೆ ಅಣ್ಣ ಅಣ್ಣ ಅಲ್ಲಿ ನಮ್ಮದು ಇನ್ನೂ ತುಂಬ ಜನ ಇದ್ದಾರೆ ಅಲ್ಲಿ. ಇನ್ನೂ ಎಲ್ಲ ಹೋಗಿ ಸ್ಟಕ್ ಆಗಬೇಕಾಗುತ್ತೆ. ಅಲ್ಲಿ ಬರ್ತಾ ಇದ್ರೆ ನೋಡಿ, ಅದೇ ಗಾಯ್ಸು ವಿಲನ್ ಬರಬೇಕಾದ್ರೆ ಹೊಡೆದಿದ್ದು ಜಾಗ. ಹೇಗಿರೋ ಫೋಟೋ ತಗೊಳ್ಳಿ, ಅದು ಚೆನ್ನಾಗಿ ಪೋಸ್ ಕೊಡ್ತಾ ಇದ್ದೆ ನಾನು. ಅವನ್ನೆಲ್ಲ ಹೊಡೆದು ಈ ಕಡೆ ಎಳ್ಕೊಬಂದು ಬಿಡ್ತಾ ಇದ್ದು ಹೋಗುವ ವಿಡಿಯೋ ಆಗ್ತಾ ಇಲ್ಲ ಇಲ್ಲಿ. ಇದು ಈ ಥರ ಬರ್ತಾ ಇದೆ ಹಿಂಡಿ ಕಣಕಣ ಕಿಂಡಿ ಕ್ಲಿಯರ್ ಆಗಿ ಸೀಕ್ರೆಟ್ ರೈಸ್ ಇದೆಲ್ಲ ಇಲ್ಲಿ ಹೋಗ್ತಾ ಇದೆ ನೋಡಿ. ನೀನು ಬರ್ತೀಯಾ? ಓಕೆ, ಹೆಸರು ಹೇಳು ನಿಂದು. ಹಂಗೆ ದಿಲೀಪ್. ಎಲ್ಲಿಂದ ಬಂದಿದ್ಯಾ? ಹಾಂ, ಡಿಸ್ಟಿಕ್ ಯಾವುದು? ಚಿತ್ರದುರ್ಗನೇನಾ? ನಮ್ಮ ಹುಡುಗ ಇವಾಗ ಒಳಗಡೆ ಹೋಗ್ತಾ ಇದ್ದಾನೆ. ಒಬ್ಬನ ಕಿಂಡಿನ ಬೇಯಿಸೋಕ್ಕೆ ಎಲ್ಲ ಮೆಮೊರೇಬಲ್ ಕಳ್ತೀನಿ ಅಂತ. ಅವನ ಹೆಸರೇನಂತ? ಸುಕೃತ. ಇಷ್ಟು ಚಿಕ್ಕ ಏಜ್ಗೆ ಅಡ್ವೆಂಚರ್ ಮಾಡ್ತಾ ಇದ್ದಾನೆ. ಡೇರಿಂಗ್ ಪರ್ಸ್ನಾಲಿಟಿ ಎಷ್ಟಿದೆಲ್ಲ ಮೆಮೊರಿ ಇರುತ್ತೆ. ಅಲ್ಲಿ ಇಲ್ಲಿ ಹೋಗ್ಬೇಕಾದ್ರೆ ಹೋಗೋರು ಐಡಿಯಾ ಇರಲ್ಲ ಏನಾಗ್ತದೆ ಮೇಲೆ ಅಂತ. ಒಳಗಡೆ ಬಂದಿದ್ದು ಆ ಕಡೆ ಈ ಕಡೆ ಎಂಟ್ರಿಯಿಂದ ಎಲ್ಲ ಬರ್ತಾ ಇದ್ದಿದ್ದು ಸೈನಿಕರು. ಆ ಕಡೆ ಬಂದು ಈ ಕಡೆಯಿಂದ ಒಳಗಡೆಗೆ ಹೋಗೋದಕ್ಕೆ ಇದು ದಾರಿ ಮಾಡ್ಕೊಂಡಿದ್ದು. ಈಗ ಅಲ್ಲೇ ಹೋಗ್ತಾರೆ, ಒಬ್ಬೊಬ್ಬರಾಗಿ ಹೋಗೋದಕ್ಕೆ ಜಾಗ ಇದ್ದಿತ್ತು. ಯೂಶ್ವಲಿ ಅದು ನೀರು ಮಳೆ ಬಿದ್ದರೆ ಹೊರಗಡೆ ಹೋಗೋ ಜಾಗ ಇರೋದು. ಈ ಕಡೆಯಿಂದನೇ ಮೊಸರು ಮಾರೋಳು ಅಥವಾ ಮಾರೋಳು ಬರ್ತಾ ಇದ್ದಿದ್ದು ಜಾಗ ಇದೇ ಜಾಗ. ಈ ಚಿಕ್ಕ ಕಿಂಡಿ ಈಗ ಮಳೆ ತುಂಬ್ಕೊಂಡಿದೆ ಅನ್ಬೋದು, ಬಟ್ ಇದ್ರ ಒಳಗಡೆಯಿಂದ ಬರ್ತಾ ಇದ್ದಂತಾರೆ. ಇದೇ ಜಾಗ ಹೋಗೋಣ ಕಿಂಡಿ. ಇವತ್ತು ಅದರದ್ದು ರಿವೀಲ್ ಆಗ್ತಾ ಇದೆ. ಇದು ರಿಯಾಲಿಟಿ. ಹಿಂಗೆ ಹತ್ತುತ್ತಾ ಇದ್ದಿದ್ದು. ಹಿಂಗೆ ಹತ್ತಬೇಕಾದ್ರೆ ಅಲ್ಲಿ ವ್ಯೂ ಇರುತ್ತೆ. ಹತ್ತಬೇಕಾದ್ರೆ ಹತ್ತೋದನ್ನು ವೀಡಿಯೋ ಆ ಕಡೆ ಹೋಗ್ಬಿಟ್ಟು ಈ ಥರ ಅನ್ನಿಸ್ತಾ ಇರುತ್ತೆ ನಮಗೆ. ಹತ್ತಬೇಕಾದ್ರೆ ಇಲ್ಲಿ ಜಾಗ ಇದೆ ಅಂತ ಕಾಲ ಬಂದು ಹತ್ತಬೇಕಾದ್ರೆ ಹಿಂಗೆ ಕಾಣ್ತಾರೆ. ಇದು ಮೇಲೆ ಹತ್ತಬೇಕಾದ್ರೆ
ಒಂದು ಮೊಬೈಲಲ್ಲಿ ಹೆಂಗೆ ಹತ್ತಬೇಕಾದ್ರೆ ಶೋ ಮಾಡುತ್ತೆ ಅಂತ ತೋರಿಸ್ಬೇಕು ಅನ್ನೋ ಆಸೆ ಇತ್ತು. ಮೇಲ್ಗಡೆನೂ ಕೂಡ ಒಬ್ಬರು ಶೂಟ್ ಮಾಡ್ತಾಯಿದ್ರು ನೋಡಿ. ಅಲ್ಲಿ ಬರಬೇಕಾದ್ರೆ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ, ಏನು ಮೇಲೆ ಏನು ನಡೀತಾ ಇದೆ ಅಂತ. ಒಳಗಡೆ ಮಾತ್ರ ಫುಲ್ಲು ಶೆಕೆ ಆಗ್ತಾಯಿತ್ತು. ಸೊ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್, ಎರಡರದ್ದು ವ್ಯೂ ಸಿಗುತ್ತೆ ಅಂದ್ಕೊಳ್ತಾ ಇದ್ದೆ. ನಾನು ಫಸ್ಟ್ ಟೈಮ್ ಮಾಡ್ತಾಯಿದ್ದೆ, ನಾನು ಬೇರೆ ಯೂಟ್ಯೂಬಲ್ಲೂ ನೋಡಿರಲಿಲ್ಲ ಈ ಥರ ಮಾಡೋದನ್ನು. ಸೊ ಒಳಗಡೆದು ವ್ಯೂ ಇರಬೇಕು, ಹೊರಗಡೆ ಬರ್ತಾ ಇರಬೇಕಾದ್ರೂ ವ್ಯೂ ಇರಬೇಕು ಅಂತ ಆದಷ್ಟು ಟ್ರೈ ಮಾಡಿದೆ. ನೋಡಿ ಇಲ್ಲಿ ಅದನ್ನೇ ಮತ್ತೆ ಓಬೋವ ಅವ್ರದ್ದು ಮೂವಿಲಿ ಯಾವ ರೀತಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಅದನ್ನು ತೊಗೊಂಡು ಟ್ರೈ ಮಾಡಿದೆ ಈ ಥರ. ನೋಡಿ ಅಲ್ಲಿ ನಾನು ಬರ್ತಾ ಇದ್ದೆ, ಆಗ ಓಬೋವ ಅವ್ರು ಆ್ಯಕ್ಟಿಂಗ್ ಮಾಡಿದ್ದಂಥ ಜಯಂತಿ ನಿಜಕ್ಕೂ ಹ್ಯಾಟ್ಸ್ ಆಫ್. ನಿಜವಾಗ್ಲೂ ಅವ್ರನ್ನೇ ಇಷ್ಟು ದಿನ ಓಬೋವ ಅಂತ ತಿಳ್ಕೊಬೇಕು, ಆ ಥರ ಕ್ಯಾರೆಕ್ಟ್ರಲ್ಲಿ ನಟನೆ ಮಾಡಿದರು. ಓಬೋವನ ಪಾತ್ರಕ್ಕೆ ಜೀವ ತುಂಬಿದ್ರು. ಅಲ್ಲಿ ಬರೋ ಆ ಥರ ಮಾಡಿದೆ. ಹೈದರಾಲಿ ಸೈನಿಕ ಇಲ್ಲಿಂದ ಬರ್ತಾ ಇದ್ದಿದ್ರು. ಸೊ ಇದಾದಮೇಲೆ ಕ್ಯಾಮ್ರಾಮನ್ಗೂ ಕೂಡ ನಾನು ಥ್ಯಾಂಕ್ಸ್ ಹೇಳ್ತೀನಿ, ಅವ್ರಿಗೂ ಕೂಡ. ಸೊ ನಾನು ಬರೋಕ್ಕಿಂತ 5ರಿಂದ 10 ನಿಮಿಷವರೆಗೂ ಹಂಗೆ ವೀಡಿಯೋ ಮಾಡ್ತಾಯಿದ್ರು. ಥ್ಯಾಂಕ್ ಯು ಸರ್. ಆಮೇಲೆ ಬರ್ತಾಯಿದ್ರು ಇಲ್ಲಿ ಚಿಕ್ಕ ಪುಟಾಣಿ ಕೂಡ ನನಗೆ ಬಂದ. ಇಲ್ಲಿ ನೋಡ್ಬೋದು ಎಲ್ಲ ವೀಡಿಯೋ ಮಾಡ್ಕೊಳ್ತಾ ಇದ್ವಿ. ಅದೇ ಎಕ್ಸೈಟ್ಮೆಂಟ್, ಅದೇ ಉಳ್ಕೊಳ್ಳೋದು ಕೊನೆವರೆಗೂ ಅಲ್ವಾ, ಅದಕ್ಕೋಸ್ಕರ ವೀಡಿಯೋ ಮಾಡ್ತಾಯಿದ್ವಿ. ನಾನು ಬಂದು ಮತ್ತೆ ಇಸ್ಕೊಂಡೆ. ಥ್ಯಾಂಕ್ ಯು ಸರ್. ವೀಡಿಯೋ ಗಾಯ್ಸ್, ಈ ಥರ ಯೂಟ್ಯೂಬ್ ಮಾಡ್ತೀನಿ ಅಂತ ಹೇಳಿದಾಗ ಎಂಕರೇಜ್ ಮಾಡೋದಕ್ಕೆ ನಿಜವಾಗ್ಲೂ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಇವರೆಲ್ಲ ಎಷ್ಟೋ ಸಹಕರಿಸಿದ್ರು ಅಂದರೆ, ನಿಮ್ಮದು ಯಾವ ಊರು ಅಂತ ಹೇಳ್ಬೋದಾಗ ನೋಡಿ. ಚಿತ್ರದುರ್ಗ ಇಲ್ಲೇ ಇದ್ದಾರೆ, ತುಂಬ ಸಲ ಬಂದಿರ್ತಾರೆ. ಆದರೆ ಈ ಸರ್ ಬಂದಾಗ ಅಷ್ಟೇ ಅಂದರೆ ಎಕ್ಸೈಟ್ಮೆಂಟ್ ಇದೆ ಅವ್ರಿಗೂ. ಒಳಗಡೆ ಅಲ್ಲಿ ಹೊಡೆದು ಬರ್ತಾ ಇರ್ಬೇಕಾದ್ರೆ ಸೈನಿಕರು ಬರ್ತಾ ಇದ್ರಲ್ಲ, ಆ ಜಾಗದಿಂದ ಬರ್ತಾ ಇದ್ರು. ಸೊ ಹೆಂಗಿದೆ ಇದು ಪ್ಲೇಸು? ಯಾವಾಗಲೂ ಬರ್ತಾ ಇರ್ತಿದ್ರಲ್ಲ, ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ಈ ಚಿತ್ರದ ಕೋಟೆ ಬಗ್ಗೆ ಏನಾದರೂ? ಅದು ಮೂವಿ ಏನಾದ್ರು ಶೂಟಿಂಗ್ ಆಗ್ತಿರಲ್ಲ, ಅವಾಗ ಏನಾದ್ರು ಬಂದಿದ್ರಾ? ಯಾವ್ದಾರು ರಾಮಾಚಾರಿ ಮೂವಿದಾಗಬೇಕಾದ್ರೆ ಚೆನ್ನಾಗಿರುತ್ತೆ ಅಲ್ವ ಕೋಟೆ. 1-2 ಸಲ ತಿಳಿದ್ಬಿಟ್ಟು ಇದೆ ಎಕ್ಸಸೈಸ್ ಆದಂಗೆ ಎಲ್ಲರಿಗೂ ಅಲ್ವಾ. ಸೊ ಇವರೆಲ್ಲ ಆಲ್ಮೋಸ್ಟ್ ಚಿತ್ರದುರ್ಗದವರೇ, ಇಲ್ಲೆಲ್ಲ ಬರ್ತಾ ಇರ್ತಾರೆ. ಇವರೆಲ್ಲರೂ ಒಂದ್ಸರಿ ಬರ್ಬೇಕು ಅಂತ ಇದೆ. ಓಕೆ, ಥ್ಯಾಂಕ್ಸ್ ಅಕ್ಕ. ಬರ್ತಾ ಇದ್ದಾರೆ ಅಲ್ಲಿಂದ ಚಾಮರಾಜನಗರ ಅಂತ ನಿಮ್ಗೆ 6 o'clock ಆದಮೇಲೆ ಎಲ್ಲ ಹೊರಗಡೆ ಬರ್ತಾ ಇರ್ಬೇಕಾಯ್ತು. ಒಟ್ಟಿನಲ್ಲಿ ಕ್ಲೈಮ್ಯಾಕ್ಸ್ ಇದೆ. ಅಲ್ಲಿಂದ ಬಂದು ಲಾಸ್ಟ್ ಎಂಡಿಂಗಲ್ಲಿರೋ ಪ್ಲೇಸು ಓಬೋವನ ಮನೆ. ಇದು ಅವರ ಪತಿದೇವರಿಗೆ ಆಹಾರ ಬಡಿಸಿ ನಂತರ ಅಲ್ಲಿಗೆ ಕೆಳಗಡೆ ನೀರು ತರೋಕ್ಕೆ ಜಸ್ಟ್ ಅಲ್ಲಿ ತಗೊಬರ್ತಾರೆ. ನೀರು ಅಲ್ಲಿ ತಗೊಬರ್ಬೇಕಾಗಿತ್ತು. ಅಲ್ಲಿ ನೋಡ್ಬೇಕಾದ್ರೆ ಅಲ್ಲಿ ಬರ್ತಾ ಇರ್ತಲ್ಲ, ಅದು ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಸೊ ಅಲ್ಲಿಂದ ಹೋಗಿ ಅಲ್ಲಿಂದ ಹೊಡೆದು ಅಲ್ಲಿ ಹಾಕಿರ್ತಾರೆ. ಅವ್ರ ಗಂಟ ಊಟ ಮಾಡಿ ಬಂದು ಆಮೇಲೆ ರಣಕಾಲ ಹೋಗ್ತಾರೆ. ಇಲ್ಲಿರೋರು ಇಲ್ಲೇ ನಿಂತ್ಕೊಂಡು ಆ ಸೈನ್ಯ ಇಲ್ಲಿ ನುಗ್ತಾ ಇರುತ್ತೆ, ಇಲ್ಲಿ ನೋಡ್ತಾ ಇರ್ತಾರೆ. ಇಲ್ಲ ಅಲ್ಲಿ ಹೋಗಿರ್ತಾರೆ ಅನ್ಸುತ್ತೆ, ಮುಂದೆ ಅಲ್ಲಿ ಸೈನ್ಯ ನುಗ್ತಾ ಇರುತ್ತೆ, ಅಲ್ಲಿ ಹೋಗಿರ್ತಾರೆ. ಸೊ ಹಿಂದೆ ಬಂದು ಚುಚ್ಚಿ ಅವನ ಕೊನೆ ಉಸಿರೆಲ್ಲ ಮಾಡ್ತಾರೆ. ಅಮರಳಾದಳು ಓಬವ್ವ ದುರ್ಗದ ಓಬವ್ವ. ಚೆನ್ನಾಗಿದೆಲ್ಲ ಸಾಂಗು. ಕನ್ನಡ ನಾಡಿನ ವೀರರ ಮಣಿಯ ಗಂಡು ಧೀರರ ಧೀರನಾರಿಯ ಚರಿತೆಯ ನಾನು ಆಡುವೆ. ಬಿಚ್ಚಗಟ್ಟಿ ಭರಮಣ್ಣ ನಾಯಕ. 7 ಸುತ್ತಿನ ಕೋಟೆ. ಗಂಟೆ ಯಾವುದು ಮನೆ ಇದಾ? ನಾನು ಅದು ಅಂದ್ಕೊಂಡಿದ್ದೆ, ಸಾರಿ. ಇದು ಗಾಯ್ಸ್ ಒಬ್ಬೊಂದು ಮನೆ ನೋಡ್ಕೊಬ್ರ. ಒಬ್ಬೊಂದು ಮನೆಗೆ ಹೋಗೋಕ್ಕೆ ದಾರಿ ಇಲ್ಲ. ಒಬ್ಬೊಂದು ಮನೆ ಇದು ಅಂತೆ ಗಾಯ್ಸ್. ನಾನು ಅದೊಂದು ತೋರಿಸಿದ್ದೆ ನೋಡಿ, ಇದಂತೆ ಒಬ್ಬೊಂದು ಮನೆ. ವನಕ್ಕೆ ಓಬವ್ವ ಅವರ ಮನೆ ಇದು ಅಂತ ಹೇಳ್ತಾ ಇದ್ದಾರೆ. ಸುಮಾರು ವರ್ಷದಿಂದ ನೋಡಿದ್ದು. ಎಕ್ಸೈಟ್ಮೆಂಟ್ ಅಷ್ಟು, ಇನ್ನೂ ಎಕ್ಸೈಟ್ಮೆಂಟ್ ಇದೆ ಯಾವಾಗಿಂತ. ಇವಾಗ ಸ್ವಲ್ಪ ಹಿನ್ನೆಲೆ ಗೊತ್ತಲ್ಲ, ಅದಕ್ಕೋಸ್ಕರ ಇದೆ ನೋಡಿ. ವನಕ್ಕೆ ಓಬವ್ವ ಅವರಿದ್ದಂಥ ಜಾಗ ಹಿಂದ್ಗಡೆ ಇರೋದು. ಮುಂದ್ಗಡೆ ಇದ್ರೆ ಈ ರೀತಿ ಅವ್ರಿಗೆ ವ್ಯೂ ಕಾಣ್ತಿತ್ತು. ಹಿಂದೆ ಇರಬೇಕಾದ್ರೆ ಅವ್ರಿಗೆ ಒಳಗಡೆ ಇರ್ತಿದ್ರು ಊಟ ಮಾಡೋಕ್ಕೆ ಕೂತ್ಕೊಂಡಾಗ. ಹಿಂಗೆ ಬರ್ತಾರೆ, ಅಲ್ಲಿಂದ ಹೋಗ್ತಾ ಇರೋದು ಗೊತ್ತಾಗುತ್ತೆ. ಇಲ್ಲಿಂದ ಕಚ್ಚೆ ಕಟ್ಕೊಂಡು ಹೋಗಿ ಅಲ್ಲಿ ಎಲ್ಲರೂ ನೋಡಿದೆ ಹಿಂದೆ ಎಳ್ದಾಕ್ತಾರೆ. ಎಂಥ ಡೇರಿಂಗ್ ಪರ್ಸ್ನಾಲಿಟಿ ಒಬ್ಬ. ಅವರು ಎದುರ್ಕೊಂಡು ಅವ್ರ ಗಂಡನ ಊಟದಿಂದ ಎದುರಿಸ್ತಿದ್ರೆ ಅದೇ ಒಂದು ರೀತಿ ಹಿಸ್ಟ್ರಿ ಬದಲಾಗಿರೋದು. ನಿಜ ಅಲ್ವಾ? ಊಟದಿಂದ ಕೆಲವೊಂದು ಸರಿ ಅಂದ್ಕೊಳ್ತಾರೆ ಯಾರಾದರೂ, ಊಟ ಅವ್ರ ಯಜಮಾನ ಹೆಚ್ಚಿದ್ರೆ ಇದಾಗ್ತಾಯಿತ್ತು ಅಂತ.
ಪತ್ನಿ ಗಂಡ ಊಟ ಮಾಡಬೇಕಾದ್ರೆ ಎದ್ದಿಸ್ಬಾರ್ದು ಅಂತ ಆವಾಗ ಒಂದು ಪತ್ನಿ ಧರ್ಮ ಇತ್ತಲ್ಲ ಅದನ್ನು ಪಾಲಿಸ್ತಾ ಇದ್ದರು. ಅವಾಗ ಹಿಂದೆ ಆ ಥರ ಮಾಡ್ಕೊಂಡಿದ್ರು, ಪತ್ನಿ ಧರ್ಮ ಆ ಥರ ಗಂಡನ ಸೇವೆ ಮಾಡ್ಬೇಕಾದ್ರೆ ಅದನ್ನು ಒಬ್ಬೊಬ್ಬರು ಆ ಥರ ನಿರ್ವಹಿಸಿದ್ದಾರೆ ಅಂತ ಹೇಳ್ಬೋದು. ಊಟಕ್ಕೊಂದನ್ನು ಗಂಡನ ಎದ್ದಿಸ್ಬಾರ್ದು ಅಂತ ಆ ಥರ ಮಾಡಿದರು. ಆದರೂ ಅವರು ಎಷ್ಟೋ ಜನ ಸೈನಿಕರನ್ನ ಆ ಥರ ಹೊಡೆದಾಕಿತ್ತು. ಆ ಥರ ಹಿಸ್ಟ್ರಿ ಚೆನ್ನಾಗಿದೆ. ಹಿಸ್ಟ್ರಿ ಓಬೋನ್ ಕಿಂಡಿ ಓಬೋವ ಎಷ್ಟೋ ಜನ ಸೈನಿಕರನ್ನ ಹೊಡೆದು ಉಳಿಸಿರೋಂಥ ಜಾಗ, ತನ್ನ ಸಾಮ್ರಾಜ್ಯ, ತನ್ನ ರಾಜನ ಆಸ್ಥಾನದಲ್ಲಿ ಒಬ್ಬ ಸೈನಿಕನಿಗೆ ಹೆಂಡತಿಯಾಗಿದ್ದು ಕೂಡ ಅವ್ರಿಗೂ ಕೂಡ ಅವ್ರ ಸಾಮ್ರಾಜ್ಯದ ಮೇಲೆ, ಅವರಿರುವಂಥ ಜಾಗದ ಮೇಲೆ ಇದ್ದಂಥ ಒಂದು ಪ್ರೀತಿ ಮತ್ತು ಆ ಜಾಗದ ಮೇಲೆ ಅವ್ರ ಕಾಳಜಿ, ಅವ್ರದ್ದು ಏನು ನಮ್ಮ ಕೆಲಸ ಇದೆ ಅನ್ನೋದು, ಆ ವ್ಯಕ್ತಿನಿಷ್ಠೆ ಸ್ವಾಮಿನಿಷ್ಠೆ ಅನ್ನೋದು ಇದೆಯಲ್ಲ, ಅದಕ್ಕೆ ಅವರೆಲ್ಲ ಭದ್ರಾಗಿದ್ರು ಹಿಂದಿನ ಕಾಲದಲ್ಲಿ. ಆ ಪರ್ಸ್ನಾಲಿಟಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಈ ಚಾಯ್ದು ನಾನು ಯಾರು ನನ್ನ ಚಾನಲ್ ನೋಡ್ತಾ ಇದ್ದಾರೆ ನೋಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ. ಇದೇ ರೀತಿ ಹೆಚ್ಚಿನ ಅಪ್ಡೇಟ್ ಸಿಗುತ್ತೆ. ಥ್ಯಾಂಕ್ ಯು ಸೊ ಮಚ್. ನೀವು ತಣ್ಣೀರು ಬಾವಿ ನೋಡಿದ್ದೀರಾ? ತಣ್ಣೀರು ಬಾವಿ ಹತ್ರ ಹೋಗೋಣ ಬನ್ನಿ. ಇಲ್ಲಿ ತಣ್ಣೀರು ಇರುತ್ತೆ. ಇಲ್ಲಿ ಏನು ಪ್ಯೂರ್ ಆಗಿದೆ ನೀರು ಯಾವುದೇ ಇದಿಲ್ಲ. ಬಟ್ ಅಷ್ಟೊತ್ತಿಂದ ಕಾಲು ಸುಡ್ತಾ ಇದೆ ಅಂತಿದ್ದೆ, ಈಗ ಫುಲ್ಲು ರಿಲ್ಯಾಕ್ಸ್ ಆಗ್ತಾ ಇದೆ ಗೈಸ್. ಕಾಲು ರಿಲ್ಯಾಕ್ಸ್ ಆಗ್ತಾ ಇದೆ. ರಿಲ್ಯಾಕ್ಸ್ ಆಗ್ತಾ ಇದೆ. ತಣ್ಣೀರಿದೆ. ಒಂದ್ಸಲ ಕೈಲಿ ಮುಟ್ಟಬೇಕು ಅಂತ ಆಸೆ ಆಗ್ತಾ ಇದೆ. ಯಾಕಂದ್ರೆ ಫುಲ್ಲು ಸ್ವಲ್ಪ ಫ್ರೀಸ್ ಆದಂಗೆ ಆಗಲಿ, ಐಸ್ ಮುಟ್ಟಂಗೆ ಆಗುತ್ತೆ. ಗಾಯ್ಸ್ ಐಸ್ ಮುಟ್ಟಂಗೆ ಆಗ್ತಾ ಇದೆ, ಅಷ್ಟು ಕೋಲ್ಡ್ ಇದೆ, ಫೀಲ್ ಆಗ್ತಾ ಇದೆ. ಈ ಥರ ನೀರು ಇರೋದೇ ಒಂಥರ ಚೆಂದ. ಇದನ್ನೇ ಕುಡಿಬೋದು. ಬಟ್ ನೋಡಿಲಿ ಇದೆಯಲ್ಲ, ಇದೆಲ್ಲ ಶಿಲೀಂಧ್ರಗಳು, ಯಾವುದು ಏನು ಪ್ರಾಬ್ಲಮ್ ಆಗುತ್ತೆ ಹೇಳೋಕ್ಕಾಗಲ್ಲ. ಇದೆಲ್ಲ ಆವನ ಕಾಲದವ್ರು ಕುಡಿದು ಬಿಡ್ತಾ ಇದ್ರು ಬಿಡಿ, ಏನೂ ಪ್ರಾಬ್ಲಮ್ ಆಗಲ್ಲ ಅಂತ. ಬಟ್ ಅದು ಶಿಲೀಂಧ್ರಗಳು ಇದೆಲ್ಲ ಕಟ್ತಿರೋದಾಗ ಡೇಂಜರ್, ಕುಡಿಯೋಕೆ ಹೋಗೋದು. ಈಗ ನಾವೆಲ್ಲ ಫಿಲ್ಟ್ರು ಬಿಸ್ಲೇರಿ ಕುಡಿಯೋದ್ರಿಂದ ಇದು ಕುಡಿದ್ರೆ ಪಕ್ಕ ಹುಷಾರು ತಪ್ತೀವಿ ನಂಗೆ ಗೊತ್ತು. ನೋಡಿ ಜೇನು ಹುಳಗಳಿದೆ. ಒಟ್ಟಲ್ಲಿ ರಿಲ್ಯಾಕ್ಸ್ ಆಗುತ್ತೆ ಕಾಲು ಮಾತ್ರ. ಯಪ್ಪ ಎಷ್ಟು ಫೀಲ್ ಆಗುತ್ತೆ ಗೊತ್ತಾ, ಆರಾಮ್ ಫೀಲ್ ಆಗುತ್ತೆ. ಅಪ್ಪ ಏನು ಫೀಲ್ ಬರುತ್ತೆ, ಸಖತ್ತು. ಒಂದು 10 ನಿಮಿಷ ಹಂಗೆ ನಿಂತ್ಬಿಡ್ಬೇಕು ಅನ್ಸುತ್ತೆ, ಎಷ್ಟು ರಿಲ್ಯಾಕ್ಸ್ ಆಗುತ್ತೆ ಗೊತ್ತಾ. ಇನ್ನೂ ತುಂಬ ಜನ ಬರ್ತಾ ಇದ್ದಾರೆ, ಇನ್ನೂ ತುಂಬ ಜನ. ನೀರನ್ನು ಕಲುಷಿತಗೊಳಿಸಬೇಡಿ. ಈಗ ನೋಡಿದೆ, ಹೋಗೋಣ ಬನ್ನಿ. ನ್ಯೂ ಬಾರ್ನ್ ಬೇಬಿ ಎಲ್ಲ ನಮ್ಮ ಪೃಥ್ವಿನೇ ನೆನಪು ಬರ್ತಾನೆ. ಪೃಥ್ವಿ ಅವನದು ವೀಡಿಯೋ ಎಷ್ಟು ಬರಬೇಕು. RCB ಬಟ್ ಹೋಮ್ ಗ್ರೌಂಡಲ್ಲೇ ಸೋಲ್ತಾವ್ರೆ. ಅದೇ ಐರನಿ ಅಂದರೆ ಬೇರೆ ಗ್ರೌಂಡಲ್ಲಿ ಗೆದ್ಕೊ ಬರ್ತಾವ್ರೆ. ಲೈಟ್ ಹೋಗ್ತಾ ಇದೆ. RCB ಕಮಾನ್. ಕಲ್ಲಿನ ಕೋಟೆ ಬಗ್ಗೆ, 7 ಸುತ್ತಿನ ಕೋಟೆ ಬಗ್ಗೆ, ಸ್ಟೋನ್ ಫೋರ್ಟ್ ಬಗ್ಗೆ ಎಲ್ಲ ಒಂದೇ. ಆದಷ್ಟು ನನ್ನ ಕೈಲಿ ಹೋಗಿ ತೋರ್ಸೋಕ್ಕೆ ಟ್ರೈ ಮಾಡಿದ್ದೀನಿ. ಇವಾಗ ಹೋಗಿ ಆ ಸ್ಲಿಪ್ಪರ್ ಬಿಟ್ಟಿದ್ದಲ್ಲ ಹತ್ತುವಾಗ ಅದು ಬಿಟ್ಟು ಹೋಗ್ಬೇಕು. ಕಾಲಂತೂ ಸ್ವಲ್ಪ ಉರಿತಾ ಇದೆ. ನೀರು ಇಟ್ಟಿದ ಮೇಲೆ ರಿಲ್ಯಾಕ್ಸ್ ಆಗಿದೆ, ಒಂಥರ ಬೇರೆ ಫೀಲ್ ಇದೆ. ಈಗ ಆದಷ್ಟು ಬೇಗ ಸ್ಟೇಯಿಂಗ್ಗೆ ವ್ಯವಸ್ಥೆ ಮಾಡ್ಕೊಳ್ಳೋಣ, ಎಡಿಟಿಂಗ್ ಮಾಡಬೇಕು ಬೇಗ. ಸೊ ಸ್ಟೇ ಟ್ಯೂನ್. ಕೇಳಿಸ್ತಾ ಇದೆ ಅನ್ಕೋತೀನಿ ನಾನು ಮಾತಾಡೋದು ದೂರದಲ್ಲಿ, ವಾಯ್ಸ್ ಹೋಗ್ಬಿಟ್ಟಿದೆ. ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ ಗೊತ್ತಲ್ಲ ಎಷ್ಟು, 1 ಕಿಲೋಮೀಟರ್ ಇದೆ ಅನ್ಕೊಳ್ತೀನಿ. ಎಕ್ಸಾಕ್ಟಾಗಿ ಬೇಕಾದ್ರೆ ತಿಳಿಸ್ತೀನಿ. ಅದು ಮದುವೆ ಊಟ ಮಾಡಿಕೊಂಡು ಇಲ್ಲಿ ಬಂದಿದ್ದು ಬಿಸಿಲಲ್ಲಿ, ಬರಿಗಾಲದಲ್ಲಿ ನಡೆದವನೇ ಅಲ್ಲ ಗಾಯ್ಸ್, ಚಪ್ಪಲಿ ಇಲ್ಲದೆ ನಡೆದವನೇ ಅಲ್ಲ ಅಷ್ಟೇ. ನಮ್ಮ ಬ್ರದರ್ ಅವ್ರು ಇವಾಗ ಚೆನ್ನಾಗಿದೆ, ಇವಾಗ ಹೋಗ್ತಾ ಇದ್ದಾರೆ. ಹಾಯ್ ಮಾಡಿ ಬ್ರೋ. ಒಂದು ನಮ್ಮ ಬ್ರೋ ಹೇಳಿ. ಓಕೆ ಬ್ರೋ, ಇವಾಗ ಹೋಗ್ತಾ ಇದ್ದಾರೆ. ಸುತ್ತಾಡ್ಕೊಂಡು ಬನ್ನಿ. ಕಂಟೆಂಟ್ ಮಾಡೋರಿಗೆ ಆ ಥರ ಹೆಲ್ಪ್ ಮಾಡ್ತಾ ಇದ್ದಾರೆ, ಪರವಾಗಿಲ್ಲ. ಇವರು ರಾಣಿಬೆನ್ನೂರವರು. ಅಲ್ಲಿ ಸಿಕ್ಕಿದಾಗ ಮಾತಾಡ್ಸಿದ್ರು, ತುಂಬ ಖುಷಿ ಆಗುತ್ತೆ. ಈ ಥರ ಯಾರಾದರೂ ಹೊಸ್ದಾಗಿ ಟ್ರೈ ಮಾಡ್ತಾ ಇರುವಾಗ ಬಂದು ನೀವು ಯೂಟ್ಯೂಬ್ ಮಾಡ್ತಾ ಇದ್ದಾರೆ, ನಿಮ್ಮ ಚಾನಲ್ ಯಾವುದು ಅಂತ ಕೇಳಿಕೊಂಡು ಸಬ್ಸ್ಕ್ರೈಬ್ ಆದರು. ಇನ್ಸ್ಟಾದಲ್ಲೂ ಕೂಡ ಫಾಲೋ ಆದರು, ಪ್ರಸಾದ್ ಟಾಕ್ಸ್ 023 ಅಂತ ಹೇಳಿದೆ. ಸೊ ಅವ್ರಿಗೇನೋ ಆ ಥರ ಈ ಥರ ಇನೋವೇಷನಾಗಿ ಮಾಡ್ತಾ ಇದ್ದಾರೆ. ಅವ್ರಿಗೆ ಈ ಫೀಲ್ಡ್ ಅಪ್ರೂಪಲ್ಲಿ ಚೂಸ್ ಮಾಡ್ಕೊಂಡಿರೋದು. ಸೊ ಅಲ್ಲಿ ಹೋಗಿರಾಗ ಈ ಥರ ಮಾಡ್ತಾಯಿದ್ದೀನಿ ನನಗೆ ಪಾಪ ಅವರು ಸರ್ಚ್ ಮಾಡಿ ಅವ್ರಿಗೂ ಕೂಡ ಅದು ತಿಳಿಸ್ಕೊಟ್ಟೆ. ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡ್ರು. ನೀವು ವೀಡಿಯೋ ನೋಡ್ತೀವಿ ಬ್ರೋ ಅಂತ, ನಮ್ಮನ್ನೂ ಬರೋ ಕೇಳಿ ಅಂತ ಹೇಳಿದ್ರು. ಖಂಡಿತ ಬ್ರೋ, ನೀವು ವೀಡಿಯೋದಲ್ಲಿ ಇರ್ತೀರಾ, ನೀವು ದುರ್ಗಕ್ಕೆ ಬಂದಿದ್ರಿ ಅಂತ. ಸೊ ಇದೇ ರೀತಿ ಹೆಂಗೆ ಯೂಟ್ಯೂಬರ್ಗೆ ಯಾರು ಇದ್ದರೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಇದನ್ನು ಒಬ್ರು ಯೂಟ್ಯೂಬ್ ಚಾನಲ್ ನೋಡಿದ್ದು, ಗೈಡ್ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಇದು ನೋಡಿ, ಇದು ಆನೆ ಸ್ವಲ್ಪ ಮಲಗ್ದಂಗೆ ಇದೆ ನೋಡಿ. ಒಂದು ಆನೆ ಅರ್ಧ ಮಲಗ್ದಂಗೆ, ಮೇಲ್ಗಡೆದು ಅಷ್ಟೇ ಪಾಳೆಗಾರರ ಕಚೇರಿ ಅಂತ ಮಣ್ಣಿನ ಕಟ್ಟಿದಲ್ಲ. ಅಂದರೆ ಇಲ್ಲಿ
ನಾಣ್ಯಗಳಾಗಿರ್ಬೋದು ಅದು ಟಂಕಿಸ್ತಾ ಇದ್ರು ಅಂತ ಬೇಕಿತ್ತಲ್ಲ, ಅದಕ್ಕೆ ಅಂತ ಜಾಗ ಮಾಡ್ಕೊಂಡಿರೋ. ಈಗ ನಮ್ಮದು ಬ್ಯಾಂಕ್ ಹೆಂಗಿದೆ ಆ ರೀತಿ ಅಂತ ಹೇಳ್ಬೋದು. ಆಗ ಅದಕ್ಕೆ ಅಂತ ಇದಕ್ಕೆ ಸೆಕ್ಯೂರಿಟಿ ಬೇಕಲ್ಲ, ಅದಕ್ಕೋಸ್ಕರ ಇಲ್ಲಿ ಇದಕ್ಕೆ ಸಪ್ರೇಟಾಗಿ ಒಂಥರ ಕೋಟೆ ರೀತಿ ಬಿಲ್ಡಿಂಗ್ ರೀತಿ ಮಾಡ್ಕೊಂಡಿದ್ದಾರೆ ಕಲ್ಲಲ್ಲಿ. ಯಾಕಂದರೆ ನಾಣ್ಯಗಳಿಂದ ಮುಖ್ಯ ಆಗ್ತಿತ್ತು ವ್ಯವಹಾರ ನಡೆಸೋಕ್ಕೆ. ರಾಜ್ಯ ಕೊಡ್ತಿದ್ದು ನಾಣ್ಯ, ಚಿನ್ನದ ನಾಣ್ಯ, ಬೆಳ್ಳಿ ನಾಣ್ಯ. ಹಿಂದೆ ಎಷ್ಟು ಅದನ್ನು ಹಿಂದೆಯಿಂದ ನಡ್ಕೊಂಡ್ಬಂದಿರೋದು ಮುಂದೆ ಅದು ಕಂಟಿನ್ಯೂ ಆಗಿರೋದು ಗಾಯ್ಸ್. ಅದು ಸುಲಭ ಅಲ್ಲ, ಅವ್ರು ಕಂಡುಹಿಡ್ಕೊಂಡಿದ್ದು ಎಕನಾಮಿಕ್ ಅಲ್ವಾ. ಯಾಕಂದರೆ ಯೋಚನೆ ಮಾಡಿ, ಮೊದಲು ಹೆಂಗಿತ್ತು ವ್ಯವಹಾರ, ವಾಟರ್ ಸಿಸ್ಟಮ್ ಇತ್ತು. ಅಂದರೆ ಒಂದು ಕೊಟ್ಟು ಒಂದು ತಗೊಳ್ಳೋದಿತ್ತು. ಆಗ ರಾಗಿಗೆ ಅಕ್ಕಿ ಸಮ ಆಗ್ಬಿಡ್ತಾಯ್ತಾ, ಇರಲಿಲ್ಲ. ಅದಕ್ಕೋಸ್ಕರ ಅದು ಈಕ್ವಲ್ ಇಲ್ಲ ಅಂತಲೇ ಈ ಹಣಕಾಸು ವ್ಯವಸ್ಥೆ ಅಂತ ತಂದಿದ್ದು. ಮತ್ತೆ ಇಲ್ಲಿ ಬಂದ್ವಿ ನೋಡಿ, ಹಾಲ್ ಅಂತ ಹೇಳಿದ್ನಲ್ಲ ಅವಾಗಲೇ ಎತ್ತಬೇಕಾದ್ರೆ ಒಂಥರ ಏನಾದ್ರು ಡಿಸಿಷನ್ ನ್ಯಾಯ ತಗೊಳ್ಳೋದು, ರಾಜ ಕೊಡೋದು ಅಥವಾ ಏನಾದರೂ ಇದು ಮಾಡ್ಬೇಕಾರೆ ಎಲ್ಲ ಜನ ಸೇರೋಕ್ಕೆ ಒಂಥರ ಜಾಗ ಚೆನ್ನಾಗಿದೆ. ಇಲ್ಲಿ ಮೇಯ್ನ್ ಡಿಸಿಷನ್ ತಗೊಳ್ತಿದ್ದು ನನ್ನ ಪ್ರಕಾರ ಹಿಂಗೆ ಅನ್ಕೊಳ್ತೀನಿ. ಆ ಥರ ದೊಡ್ಡದಾಗಿ ಜಾಗ ಇದೆ, ಎಲ್ಲ ಸೇರೋಂಥ ಜಾಗ. ಈಗ ಮೇಲೆ ಹೋಗಿ ಮತ್ತೆ ಅಲ್ಲಿ ಸ್ಲಿಪ್ಪರ್ ಬಿಟ್ಟಿಂದಲ್ಲ ತೋಗಲ್ಲ ಹೋಗೋಣ, ಮತ್ತೆ ಒಂದು ವ್ಯೂ ಸಿಗ್ತಂಗಾಗುತ್ತೆ. ಒಂದು ಸ್ಲಿಪ್ಪರ್ ಮೆಟ್ಕೊಂಡೆಲ್ಲ ಬಿಡಬಾರ್ದು, ಅದು ಹತ್ಕೊಂಡು ಹತ್ಬೇಕಿತ್ತು, ಬಟ್ ಸ್ಲಿಪ್ ಆಗುತ್ತೆ. ಹತ್ತು ಬಿಟ್ಟಿದೆ, ಅಡ್ವೆಂಚರ್ ಮಾಡಿದೆ. ಈ ಸ್ಲಿಪ್ಪರಲ್ಲಿ ಬಿಟ್ಟಿದ್ದೆ, ಮತ್ತೆ ಹೋಗಿ ತೊಗೊಳ್ಳೋದು. ಅಲ್ಲೇ ಇರುತ್ತೆ, ಯಾರು ತೊಗೊಂಡಿರಲ್ಲ. ಯಾಕೆ ಅಲ್ಲಿ ಹೋಗಿ ನೋಡ್ಮೇಲೆ ಇರ್ತೀನಿ. ಬಟ್ 6 ಗಂಟೆ ಆಗಿದೆ, ಇನ್ನೂ ಸ್ವಲ್ಪ ಜನ ಅದು ಹೋಗಲೇಬೇಕು ಅಂತ ಏನಾದ್ರು ಇದು ಮಾಡ್ತಾಯಿಲ್ಲ, ಸ್ಟ್ರಿಕ್ಟು. ಓಕೆ, ನಮ್ಮ ಒಳ್ಳೆದಕ್ಕೆ ಮಾಡ್ತಾಯಿದ್ದಾರೆ. ಟೂರಿಸಮ್ ಡೆವಲಪ್ ಆಗಬೇಕು. ಟೂರಿಸ್ಟ್ಗಳು ಜಾಸ್ತಿ ಬಂದಾಗೆ ರೆವಿನ್ಯೂ ಜನರೇಟ್ ಆಗುತ್ತೆ, ನಿಜ ಅಲ್ವಾ. ಇತ್ತೀಚೆಗೆ ಫಾರಿನರು ಇಂಡಿಗೆ ಬರೋದೇ ಕಡಿಮೆ ಮಾಡಿಬಿಟ್ಟಿದ್ದಾರೆ ಅಂತ ಇತ್ತೀಚೆಗೆ ನೋಡ್ತಾ ಇದ್ವಿ. ಅದು ಸ್ಟೇಟ್ ವೈಸ್ ನೋಡಿ, ಗೋವಾಗೆ ಎಂಟ್ರಿ ಕೊಟ್ಟರೆ ಗೋವಾ ರೆವಿನ್ಯೂ ಜಾಸ್ತಿ ಜನರೇಟ್ ಆಗುತ್ತೆ. ನಮ್ಮ ಕರ್ನಾಟಕ ಮೈಸೂರು ಪ್ಯಾಲೇಸ್ ಆಗಿರ್ಬೋದು, ಚಿಕ್ಕಮಂಗ್ಳೂರು ಆಗಿರ್ಬೋದು, IS ಪೀಕು, ಈ ಥರ ನಮ್ಮ ಕರ್ನಾಟಕಕ್ಕೆ ಎಂಟ್ರಿ ಕೊಟ್ಟರೆ ನಮ್ಮ ಕರ್ನಾಟಕದಲ್ಲಿರೋ ಲೋಕಲ್ ಪೀಪಲ್ಗೆ ಹಣಕಾಸು ವ್ಯವಹಾರ ಇದ್ರಲ್ಲಿ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ಯಾವ ಸ್ಟೇಟಲ್ಲಿ ಟೂರಿಸಮ್ ಡೆವಲಪ್ ಆಗಿರುತ್ತೆ ಆ ರೆವಿನ್ಯೂ ಜನರೇಟ್ ಆಗುತ್ತೆ. ಈಗ ಥೈಲ್ಯಾಂಡ್ ಆಗಿರ್ಬೋದು ಮತ್ತು ಬೇರೆ ಬೇರೆ ದೇಶ ಆಗಿರ್ಬೋದು, ಅದೆಲ್ಲ ರೆವಿನ್ಯೂ ಓಡ್ತಾ ಇರೋದು ಟೂರಿಸ್ಟಿಂದ ಆಲ್ಮೋಸ್ಟ್ ಅಲ್ವಾ. ಮತ್ತು ಒಂದು ಇಲ್ಲಿ ಬರ್ಬೇಕಾಯ್ತಿದೆ ಎತ್ಕೋಕೆ, ಅಲ್ಲಿ ಬಿಡೋಣ, ಇಲ್ಲಿ ಜಾರುತ್ತೆ ನೋಡಿ ಗಾಯ್ಸ್. ಇಷ್ಟೊತ್ತವರೆಗೂ ವೀಡಿಯೋ ನೋಡಿರ್ತೀರ ಅಂದರೆ ಇದು ನೋಡ್ತಾ ಇರ್ತೀರಾ. ಇಷ್ಟೆಲ್ಲ ರಿಸ್ಕ್ ತಗೋ ಮಾಡಿದ್ದು ಜಸ್ಟ್ ವ್ಯೂಸ್ ಇದೆಲ್ಲ ತೋರಿಸ್ಬೇಕು ಅಂತ, ನಂದು ಮೆಮೊರಿ ಉಳ್ಕೋಬೇಕು ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿರುತ್ತೆ ಅಂದ್ಕೊಳ್ತೀನಿ. ಇಷ್ಟವಾಗಿರೋ ಒಂದು ಲೈಕ್ ಬಟನ್ ಒತ್ತಿ. ಬೇರೆಯವ್ರಿಗೂ ಕೂಡ ದುರ್ಗದ ಬಗ್ಗೆ ಏನಾದರೂ ಐಡಿಯಾ ಅಂದರೆ ನಿಮ್ಮ ಫ್ರೆಂಡ್ಸ್ ಯಾರಿದ್ರೆ ಅವ್ರಿಗೂ ಕೂಡ ಕಳಿಸಿ. ನಾನು ಮಾಡಿರೋ ಒಂದು ಸಣ್ಣ ಪ್ರಯತ್ನಕ್ಕೆ ಒಂದು ಪ್ರತಿಫಲ ಸಿಕ್ಕಂಗೆ ಆಗುತ್ತೆ. ಥ್ಯಾಂಕ್ ಯು ಸೊ ಮಚ್ ಗಾಯ್ಸ್. ಹತ್ಬೇಕಾದ್ರೆ ಇದು ಅಬ್ಸರ್ವ್ ಮಾಡಿರಲಿಲ್ಲ ನೋಡಿ, ಗುಣ ಕೇಳಿಸ್ಲಿ ಸೇಮ್. ಇಲ್ಲಿ ಬಿದ್ದರೆ ಡೈರೆಕ್ಟ್ ಹೋಗ್ತಾನಲ್ಲ, ಇಂಥ ಜಾಗದಲ್ಲೇ ಅವನು ಸುಭಾಷ್ ಅವರು ಸಿಗಾಕಳ್ತಾರಲ್ಲ, ಸೇಮ್ ಹಿಂಗೆ ಇರುತ್ತೆ. ಅರ್ಧ ಬಾಡಿ ಕಾಲು ಕೆಳಗಡೆ ಇರುತ್ತೆ, ಅವ್ನ ಬಾಡಿ ಮಾತ್ರ ಮೇಲ್ಗಡೆ ಇರುತ್ತೆ. ಹಂಗೆ ಇದೆ, ಗುಣ ಕೇಳಿಸ್ತಾರೆ, ಫೀಲ್ ಆಗ್ತಾಯಿದೆ. ಆ ಮೂವಿ ನೋಡ್ಬೇಕಾದ್ರೆ ಎಂಥವ್ರಿಗಾದರೂ ಭಯ ಆಗಿರುತ್ತೆ. ಅವ್ನು ಬಿದ್ದು ಅಷ್ಟು ಇದಕ್ಕೂ ಜೀವಂತವಾಗಿರ್ತಾನೆ ಅಂದರೆ ಮಿರಾಕಲ್ ಬಾಡಿ ಅದು. ಸೈತಾನ್ ಕಿಚಾನ್ ಜೈ. 18 ಟೆಂಪಲ್ ಇದೆ ಗಾಯ್ಸಿಲಿ. ದೇವ್ರು ನಂಬೋರು, ಅದಕ್ಕೆ ಆದಂಥ ಆಚರಣೆ ಇದ್ದಿರುತ್ತೆ. ಬನ್ನಿ ಗಾಯ್ಸ್, ಒಬ್ಬ ಇಲ್ಲಿಗೆ ಇದನ್ನು ಹತ್ತಿದ್ದ ಅಡ್ವೆಂಚರ್ಸ್ ನೋಡಿ. ಈ ಕಡೆನೇ ಇಳಿತಾ ಇದ್ದಾರೆ, ಇಳಿಯೋಕೆ ರಿಸ್ಕ್ ಈ ಕಡೆಯಿಂದ. ಬ್ರದರ್ ಆ ಕಡೆ ಇಳಿಯೋಕ್ಕಿತ್ತಲ್ಲ, ಇಲ್ಲೇ ಇಳಿತಾ ಇದ್ದೀರಾ? ಆ ಕಡೆ ಇತ್ತು ಇಳಿಯೋಕ್ಕೆ, ಹೌದಾ? ಇಲ್ಲ, ನಾವು ಹಿಂಗತ್ತೆ ಆ ಕಡೆಯಿಂದ ಇಳಿದಿದ್ವಿ. ಹಾಂ ಸರಿ, ಓಕೆ, ಬನ್ನಿ ಬನ್ನಿ. ಅಣ್ಣ ಈ ಕಡೆಯಿಂದ ಇಳಿತಾ ಇದ್ದಾರೆ ನೋಡಿ, ಹಿಂಗತ್ತೆ ಹಿಂಗೆ ಇಳಿಬೋದು, ಬಟ್ ರಿಸ್ಕ್ ಜಾಸ್ತಿ ಇದು. ಬರಲಿ ಅಣ್ಣ. ಅದು ಹತ್ತದಕ್ಕೆ ನಾನು ಹೇಳ್ತಾ ಇದ್ದಲ್ಲ ನೋಡಿ, ಅದು ಸೆಕ್ಯೂರಿಟಿ ಏನೂ ಹಾಕಿಲ್ಲ, ಅಲ್ಲಿ ಗೇಟ್ ಇದೆ. ಮೊದಲು ಹಾಕಿರಂತೆ ಬೋರ್ಡು, ಬಟ್ ಅದನ್ನೆಲ್ಲ ಕಿತ್ತಾಕಿ ಇವ್ರಿಗೆ ಓನ್ ರಿಸ್ಕ್ ಮೇಲೆ ಹತ್ತಾ ಇದ್ದಾರೆ ಅಂತ ಇದ್ದಾರೆ. ಇನ್ಫ್ಯಾಕ್ಟ್ ಮೂಲೆ ಹತ್ತದು ನೋಡಿ ತುಂಬ ಜನ ಅಲ್ಲಿ ಹೋಗ್ಬೇಕು, ಮಾರ್ಗ್ರೇಟ್ ಅಂತ ಕೂಗಬೇಕು ಅಂದ್ಬಿಟ್ಟು ಹೋಗ್ತಾರೆ. ಸೊ ಅದು ಹಾಕಿದ್ದಾರೆ. ನಾನು ಆವಾಗಲೇ ಆ ಥರ ಹೇಳಿದ್ದೆ, ಸೆಕ್ಯೂರಿಟಿ ಏನಿಲ್ಲ ಅಂತ. ಇವ್ರು ಹಾಕಿದ್ದಾರೆ ಅಂತ, ಇವ್ರದ್ದು ತಪ್ಪಿಲ್ಲ. ಸೊ ಓನ್ ರಿಸ್ಕ್ ಅಂತ ಹೇಳ್ತಾ ಇದ್ದಾರೆ. ಸೊ ಈಗ ಮತ್ತೆ ಬೋರ್ಡ್ ಹಾಕಿದ್ರು ಮತ್ತೆ ಕಿತ್ತಾಕ್ತಾರೆ ಅಂತ ಹೇಳ್ತಾ ಇದ್ದಾರೆ. ಹಾಂ ನೋಡಿ, ಹಿಂಗಾದ್ರೆ ಕಷ್ಟ. ಓನ್ ರಿಸ್ಕ್ ಮೇಲೆ ಲೈಫೇ ರಿಸ್ಕ್ ಆಗ್ಬಿಟ್ರೆ ಕಷ್ಟ. ಹಾಂ, ಜಡಿ ಹಾಕಿದ್ದಾರೆ ಅದನ್ನು. ಇನ್ನೊಂದು ಆದಮೇಲೆ ಲಾಸ್ಟಲ್ಲಿ ಸನ್ಸೆಟ್ ಕಾಣ್ತಾ ಇದೆ. ಇಷ್ಟು ಸಮ್ಮರಲ್ಲೂ ಕೂಡ ಒಂದು ಒಳ್ಳೆ ವ್ಯೂ ಆಯಿತು. ಈ ಗಾಳಿ ಬೀಸ್ತಾ ಇದೆ ನೋಡಿ, ಮಂಗಳೂರು ಆಗ್ತಾ ಇದೆ. ಒಳ್ಳೆ ಫೀಲ್ ಕೊಡ್ತಾ ಇದೆ ಪ್ಲೀಸ್. ಬಾಯ್ ಸರ್, ಬಾಯ್. ಇದ್ದಿದ್ರೂ ಸ್ವಲ್ಪ ಬಿಡ್ತಾ ಇದ್ದಾರೆ ಪಾಪ, ಜಾಗ ಬಂದಿರೋದು ನೋಡ್ಕೊಳ್ಳಿ ಅಂತ. ಥ್ಯಾಂಕ್ಸ್ ಹೇಳಬೇಕು. ಈಗ ನಾನು ಒಂದು ಆ ಥರ ನಾನು ಆ ಮೂಮೆಂಟಲ್ಲಿ ನೋಡಿಲ್ಲ ಆ ಪ್ಲೇಸು. ಕಳಿಸ್ಬಿಟ್ರೆ ಎಷ್ಟು ಬೇಜಾರಾಗುತ್ತೆ. ಈಗ ಕಳಿಸ್ದೆ ಹೋದರೆ ಸೆಕ್ಯೂರಿಟಿಗಳಿಗೆ ಯಾರಾದರೂ ಯೂಸ್ ಮಾಡಿದ್ರೆ ಯಾಕೆ ಆ ಟೈಮಲ್ಲಿ ಬಿಟ್ಟಿದೆಯಾ ಅಂತ ಇದು ಮಾಡ್ತಾರೆ. ಎರಡು ಸ್ವಲ್ಪ ಇದು ಮಾಡ್ಕೋಬೇಕು. ನಾವು ಬಿಡದವರೇ ಬೈಕ್ ಹೋಗ್ಬಿಡ್ತೀವಿ, ಆಮೇಲೆ ಸೆಕ್ಯೂರಿಟಿ ಬಿಡಲಿಲ್ಲ ಅಷ್ಟೊತ್ತ ಹೋಗೋದಕ್ಕೆ. ಒಟ್ಟಿನಲ್ಲಿ ಎಲ್ಲ ನೋಡಿದ್ವಲ್ಲ, ಎಲ್ಲನೂ ತೋರಿಸಿದ್ದೀನಿ ಅಂತ ನನಗೊಂದು ಕಾನ್ಫಿಡೆನ್ಸ್ ಇದೆ. ಫುಟೇಜ್ ಐ ಥಿಂಕ್ 1 hour ಶೂಟ್ ಮಾಡಿದ್ದೀನಿ ನಾನೇ, ಆಗಿದೆ ಅಂದ್ಕೊಳ್ತೀನಿ. ಬಟ್ ಅದೆಲ್ಲ ಎಷ್ಟಾಗಿ ಮಾಡಿ ಬೇಕಾಗಿರೋದು ಮಾತ್ರ ತೆಗೆದು ಹಾಕಿದ್ರೆ ಒಂದು 40 minutes. ತುಂಬ ಜನ ಹೇಳ್ತಾರೆ ಅಷ್ಟುದ್ದ ಯಾರು ನೋಡ್ತಾರೋ ಅಂತ. ಆ ಕಡೆ ಓಡ್ಸೋಕೆ ಮನಸ್ಸು ಓಡಿಸಿದ್ರೆ ಯಾರು ನೋಡ್ತಾರೆ ಅಂತ ಒಂದು ಫೀಲ್ ಬರುತ್ತೆ. ನೋಡೋಣ. ಮತ್ತೆ ಬಂದಾಯ್ತು ಅಲ್ಲಿ ಈ ಟೆಂಪಲ್ ಕರ್ಕೊಂಡು ಗಾಯ್ಸ್. ಇಷ್ಟೆಲ್ಲ ಆದಮೇಲೆ ಅಲ್ಟಿಮೇಟಾಗಿ ಬಂದು ಮರದ ಕೆಳಗಡೆ ಕೂತಿದ್ದೀನಿ. ಎಷ್ಟು ಕೂಲ್ ಆಗ್ತಾಯಿದೆ ಈ ಹೀಟಲ್ಲಿ. ಬೇವಿನ ಮರ, ಬ್ಯಾಸಾಗಿ ದಿವಸ ಬೇವಿನ ಮರ ತಂಪು. ಅಡೆದ ಬನ್ನಿ
ಫ್ಲವರಿಗೆ ಅಂತನ ಒಂದಿದೆ, ಅದು ಜಾನಪದ. ಬೇವಿನ ಮರ, ಈ ಹೊಂಗೆ ಮರ, ಇದೆಲ್ಲ ಬೇಸಿಗೆ ಕಾಲಕ್ಕೆ ಒಂಥರ ತಂಪು ಕೊಡುತ್ತೆ. ಅದಕ್ಕೋಸ್ಕರ ಇದು ಮರದ ಕೆಳಗಡೆ ಕೂತ್ಕೊಳ್ಳೋದು, ಮರಗಡೆ ಇಡೋದು, ಈ ಥರ ಮಾಡಿ ಆಕ್ಸಿಜನ್ ಜಾಸ್ತಿ ಸಪ್ಲೈ ಮಾಡುತ್ತೆ. ಅದಕ್ಕೋಸ್ಕರ ನಾವೇ ಮರ ಬೆಳೆಸೋದು ಹೆಂಗಿರುತ್ತೆ. ಇವಾಗ ಎಲ್ಲಿ ಸಿಟಿಗಳ ಕಡೆ ಎಲ್ಲ ಮರ ತೆಗೆದಾಗ್ತಾ ಇದ್ದಾರೆ, ಅಲ್ಲಿ ಪೊಲ್ಯೂಷನ್ ಜಾಸ್ತಿ ಆಗ್ತಾ ಇದೆ. ಇದ್ರ ಬಗ್ಗೆ ಜಾಸ್ತಿ ನೇಚರ್ ತಗೋದು. ಚಿತ್ರದುರ್ಗದ ಕಲ್ಲಿನ ಕೋಟೆಯಲ್ಲಿ ಮಾತಾಡ್ತಾರೆ ಮಾತಿದ್ದು ಮೆಮೊರಬಲ್ ಆಗಿ ಉಳ್ಕೊಳ್ತಾರೆ. 10 ವರ್ಷದ ನೆನಪಿಗೆ ಮತ್ತೆ ಒಂದು ವಿಡಿಯೋ ಅಂತ ಬಂದೆ. ನನ್ನ ಹೈಸ್ಕೂಲಲ್ಲಿ ಟ್ರಿಪ್ ಮಾಡಿ ನಮ್ಮ ಅಪ್ಪ ಅಮ್ಮ ನನ್ನ ಟ್ರಿಪ್ಗೆ ದುಡ್ಡು ಹೊಂದಿಸಿ ಕಳಿಸಿ, ನಮ್ಮ ಅಣ್ಣಿಂದ್ರು ಹೋಗಲಿ ಅಂತ ಹೇಳಿ ಸಹಕಾರ ಮಾಡಿ ನನ್ನ ಟ್ರಿಪ್ ಕಳಿಸಿದ್ರು. ನಮ್ಮ ಸರ್ ಟೂರ್ನ ಕಂಡಕ್ಟ್ ಮಾಡಿ ಯಾವುದೇ ರೀತಿ ತೊಂದರೆ ಇಲ್ಲದೆ ಅವ್ರು ಅರೇಂಜ್ ಮಾಡಿ ಕರ್ಕೊಬಂದು ಸಕ್ಸಸ್ಫುಲ್ಲಾಗಿ ಕರ್ಕೊಬಂದು. KMS ಶಿವಕುಮಾರ್ ಸರ್ ಆಗಿರ್ಬೋದು, ಕನ್ನಡ ತಗೊಳ್ತಾಯಿದ್ರು ನಮಗೆ. ಜಯರಾಮ್ ಸರ್ ಆಗಿರ್ಬೋದು, ಗಣಿತ ತಗೊಳ್ತಾಯಿದ್ರು ನಮಗೆ. ಅವರಿಬ್ಬರದು ಮೇಲು ಉಸ್ತುವಾರಿ ಅಂದ್ಕೊಳ್ತೀನಿ. ಅಷ್ಟು ಕೇರ್ ತಗೊಂಡು ಎಲ್ಲ ಹುಡುಗರು ಟೂರ್ ಮಾಡಿದರು. ಅವ್ರನ್ನ ನೆನಪಿಸ್ಕೊಳ್ತಾ ಇದ್ದೀನಿ ಈ ಜಾಗಕ್ಕೆ ಬಂದಿದ್ದೀನಿ ಅಂತ. ಯಾಕಂದರೆ ಹೋದ್ಸಲ ಕೂಡಲ ಸಂಗಮ ಅದು ನೋಡೋಕೆ ಹೋಗಿದ್ದೆ, ಗೋಲ್ ಗುಂಬಜ್ ನೋಡೋಕೆ ಹೋಗಿದ್ದೆ. ಆವಾಗಲೂ ಕೂಡ ಟ್ರಿಪ್ಗೆ ಎಲ್ಲ ಹೋಗಿದ್ದೆಲ್ಲ ಮತ್ತೆ ಅನಿಸ್ತಾ ಇತ್ತು. ಮತ್ತೆ ಇದು ಪ್ಲೇಸ್ನೆಲ್ಲ ನಾನು ಮತ್ತೆ ಕವರ್ ಮಾಡ್ತಾ ಇದ್ದೀನಿ ಬಂದು. ನನಗೆ ಒಂದು ರೀತಿ ಖುಷಿ ಇದೆ, ನೆನಪಷ್ಟೇ ಒಂದು ಮತ್ತೆ ಸಿಕ್ಕಂಗೆ ಆಯಿತು. ಟಾಪ್ ವ್ಯೂವಲ್ಲಿ ಬೆಟ್ಟ ಮೇಲೆ ಕಾಣ್ತಾ ಇದೆಯಲ್ಲ. ಸೊ ಈಗ ಟೈಮ್ 6:30 ಆಗಿದೆ. ಎಷ್ಟು ಕೂಲಾಗಿ ಈಗ ಫೀಲ್ ಆಗ್ತಾ ಇದೆ. ಮಾರ್ನಿಂಗ್ ಬಂದಿದ್ರೆ ಒಂಥರ ವ್ಯೂಸ್ ಇರ್ತಿತ್ತು. ಸೊ ಇವಾಗ ಬಂದಿರೋರು ತುಂಬ ಜನ ಇದ್ದಾರಲ್ಲ, ಇವಾಗ ಒಂಥರ ಫೀಲ್ ಮಾಡ್ತಾ ಇದೆ. ಎಂತಲ್ಲಿ ನಮ್ಮ ಬ್ಯಾಚ್ ಒಂಥರ ಚೆನ್ನಾಗಿತ್ತು. ನಮ್ಮ ಮಣಿ ಮಾಮು ಸುಹಾಸ್ ಫ್ರೆಂಡು, ಐ ಥಿಂಕ್ ಅವ್ನು ಮಿಸ್ ಮಾಡ್ಕೊಂಡಿದ್ದ ಟೂರು. ಕಾರ್ತಿ ಇರ್ಬೋದು, ಮಧುಪ್ರಸಾದು, ಮಹೇಶ, ಇನ್ನೂ ತುಂಬ ಜನ ಇದ್ದಾರೆ. ಬಟ್ ಅವ್ರು ನೆನ್ಪು ಬರ್ತಾ ಇಲ್ಲ, ಹೆಸರು ಹೇಳಿಲ್ಲ ಅಂತ ಬೇಜಾರು ಮಾಡ್ಕೊಬಿಡಿ ಗಾಯ್ಸ್. ಥ್ಯಾಂಕ್ಸ್. ಹೋಗೋಣ ಬನ್ನೀಗ. ಇವಾಗ ಏನಾದರೂ ಅದ್ರ ಮೇಲೆ ಯಾರು ಹತ್ತಿ ಅಲ್ಲೇ ಇದ್ದರೆ, ಇವ್ರು ಬಿಸಿಲು ಹೊಡೆದು ಕೆಳಗಡೆ ಬರದೆ ಹೋದರೆ ಅಲ್ಲೇ ಇರ್ಬೋದು. ಯಾವನಾರು ಊಟ ತಗೋಗಿ, ನೀರಿನ ಬಾಟಲ್ ತಗೋಗಿ ಮೇಲ್ಗಡೆ ಇದ್ದುಬಿಟ್ಟು ಬೆಳಗಡೆ ಹೆಂಗಿರೋ ಬೆಳಗ್ಗೆ ಬರ್ತಾರೆ, ಆವಾಗ ಇಲ್ಲದ್ರೆ ಆಯ್ತು ಅಂದ್ಬಿಟ್ಟು ಅಲ್ಲಿ ಮಲ್ಕೋಬೋದು. ಯಾಕಂದರೆ ಸೆಕ್ಯೂರಿಟಿ ಅವ್ರು ಹತ್ತಕ್ಕೆ ಹೋಗಲ್ಲ, ರಿಸ್ಕ್ ತಗೊಳಕ್ಕಾಗಲ್ಲ ಪಾಪ. ಅವ್ರಿಗೆ ಮೇಲ್ಗಡೆ ಅಂತ ಅಂದ್ಬಿಟ್ಟು ಇಳಿಯೋಕ್ಕಾಗತ್ತೆ. ಅವ್ರಿಗಿದೇ ಜೀವನ ಅಂತ ಇಲ್ಲಿ ಇರೋಕ್ಕಾಗತ್ತೆ ನೋಡಿ. ಒಂದಿನ ಓಕೆ, 2 ದಿನ ಓಕೆ, ನಮಗೆ ನೋಡೋದಕ್ಕೆ ಕೋಟೆ ಚೆನ್ನಾಗೇ ಕಾಣುತ್ತೆ. ಡೈಲಿ ಇದೆ ನೋಡೋರ್ಗೆ ಹೆಂಗಿರುತ್ತೆ, ದಿನ ಪ್ರತಿ ಜಾಗ ಹಂಗೆ. ಅಲ್ಲಿದ್ದವ್ರಿಗೆ ಆ ಪ್ಲೇಸ್ಗಿಂತ ಅವ್ರು ಬೇರೆ ನೋಡಿದಾಗಲೇ ಇದಾಗೋದು. ಮತ್ತೆ ನೋಡೋರಿಗೆ ಕ್ಯೂರಿಯಾಸಿಟಿ ಇರಲ್ಲ ಅದು, ನಿಜ ಅಲ್ವಾ? ಮೇಲೆ ಅವನಾರ ಆ ಥರ ತಗೋಗಿ ನೀರು ಆ ಥರ ಮೇಲ್ಗಡೆ ಇದ್ಬಿಟ್ರೆ ಯಾರು ಏನು ಇದು ಮಾಡೋಕ್ಕೆ. ಮತ್ತೆ ಬೆಳಿಗ್ಗೆ ಓಪನ್ ಮಾಡಲೇ ಮಾಡ್ತಾರೆ, ಅವಾಗ ಇಳ್ಕೊಬರುತ್ತೆ. ಫೀಸ್ ಕೊಡೋ ತಪ್ಪತ್ತಲ್ಲ. ಎಷ್ಟು ಜನ ಬಂದಿದ್ದಾರೆ, ಏನು ಕೌಂಟ್ ಏನಿರಲ್ಲ. ಇದು ನೋಡಿ, ಇಲ್ಲಿವರೆಗೆ ಹಂಗೆ ಇರ್ತಿತ್ತು. ಇಷ್ಟುದ್ದ ಗ್ಯಾಪಲ್ಲಿ ಡೋರ್ ಹೊಡಿಯೋಕ್ಕಾಗ್ತಾಯಿತ್ತು. ಅವನು 3 ಏನಾರು ಕಟ್ಕೊಂಡು ಅದು ಹಿಂದೆ ಆ ಮರಗಳನ್ನ ಕಟ್ಕೊಂಡು ಜಾಸ್ತಿ ದೂರದಿಂದ ಬಂದು ಹೊಡೆದ್ರೆ ಫೋರ್ಸಾಗಿ ಹೋಗ್ಬಿಡ್ತಾಯಿತ್ತು. ಬಟ್ ಅದು ಹೋಗೋಕ್ಕಾಗಲ್ಲ. ಇಲ್ಲಿ ಈ ಕಡೆಯಿಂದ ಎಲ್ಲೂ ಹತ್ತೋಕ್ಕೆ ಜಾಗ ಇರ್ತಿರಲ್ಲ, ಅಷ್ಟೊಂದು ಗಟ್ಟಿ ಇರ್ತಿತ್ತು ಕೋಟೆ. ಕೋತಿ ರಾಜ ಅವರು ಇದನ್ನೆಲ್ಲ ಹತ್ತಿ ಇದು ಮಾಡಿದ್ದಾರೆ. ಎಂಡಿಂಗಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಇದ್ವಲ್ಲ, ಅಲ್ಲಿಗೆ ಬಂದಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಖಾಲಿ 360 ಡಿಗ್ರಿ ವ್ಯೂವಲ್ಲಿ ಎಲ್ಲ ಖಾಲಿ ಇದ್ದಾರೆ. ಅಲ್ಲಿ ಜಿಂಕೆಯ ರೇಖಾಚಿತ್ರ, ಡೀರ್ ಫಿಗರ್ ಇದೆ ಅಂತ ಹಾಕಿಲ್ಲ ನೋಡಿ. ಎಲ್ಲ ಮುಗೀತು, ಎಕ್ಸಿಟ್ಗೆ ಹೋಗ್ತಾಯಿದ್ವಿ. ನಾನು ಇವಾಗ ಸ್ವಲ್ಪ ಕೂಲ್ ಇದೆ. ಸಮ್ಮರಲ್ಲಿ ಎಲ್ಲ ಏರಿ ಅಷ್ಟು ಬಿಸಿಲೆಲ್ಲ ಬಂದು ಕೂಲ್ ಆದಾಗ ಏನೋ ಒಂಥರ ರಿಲ್ಯಾಕ್ಸ್ ಅಲ್ಲ. ಚಳಿಗಾಲದಲ್ಲಿ ಸ್ವಲ್ಪ ಬೆಚ್ಚಗಾಗುತ್ತೆ, ಚಳಿ ಇದ್ದು ಹಾಗೆ ಒಂಥರ ಫೀಲು. ಇದೆಲ್ಲ ಮನುಷ್ಯ ಆದಮೇಲೆ ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀವಿ ನೋಡಿ. ಅದು ನಮ್ಮ ಲಕ್ಕು. ನಮ್ಮದು ಈಕ್ವಟೋರಿಯಲ್ ರೀಜನಲ್ಲಿ ಇದೆ ಇಂಡಿಯಾ, ಅದಕ್ಕೋಸ್ಕರ ಸಮ್ಮರಲ್ಲಿ ಫುಲ್ ಸಮ್ಮರು, ವಿಂಟರಲ್ಲಿ ಫುಲ್ ವಿಂಟರ್ ಹಿಂಗೆ. ಬಟ್ ಯೋಚನೆ ಮಾಡಿ, ಈ ನಾರ್ವೆ, ಫಿನ್ಲ್ಯಾಂಡು ಇದೆಲ್ಲ ಪೋಲಾರ್ ರೀಜನಲ್ಲಿದೆ ಗಾಯ್ಸ್. ಆ ಕಡೆ ವಿಂಟರ್ಗೆ ಪೂರ ವಿಂಟರು, ಸಮ್ಮರ್ ಅಂತ ಅವ್ರು ಬರೋದಿಲ್ಲ ಅಂದ್ಕೊಳ್ಳಿ. ಯಾಕೆ ಹೇಳಿ? ಅವ್ರು ಪೋಲಾರ್ ರೀಜನ್ ಇದಕ್ಕೆ ಸೂರ್ಯನ ಬೆಳಕು ಅವ್ರಿಗೆ ಸ್ಟ್ರೈಟಾಗಿ ಬೀಳೋದೇ ಇಲ್ಲ. ಅದಕ್ಕೆ ಯಾವಾಗಲೂ ಕೋಟ್ ಹಾಕಂಗೆ ಇರ್ತಾರೆ. ಅದಕ್ಕೆ ಅವರು ಸಾಕ್ಸ್ ಹಾಕೊಂಡು ಶೂ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ದು. ಈ ಬ್ರಿಟಿಷ್ ವಾಸ್ ಇಂಗ್ಲೆಂಡಲ್ಲಿ ಸ್ವಲ್ಪ ಚಳಿ ಇದೆ ವೆದರ್, ಅದಕ್ಕೆ ಅವರು ಸಾಕ್ಸು ಬೂಟು ಕಂಡಿಡ್ಕೊಂಡಿದ್ದು ಬೆಚ್ಚಗಿರಬೇಕು ಮೈ ಅಂತ ಕೋಟ್ ಹಾಕೊಳ್ಳೋದು ಬ್ಲೇಸರು. ನಮ್ಮ ಇಂಡಿಯಾದಲ್ಲಿ ಬೇಕಿಲ್ಲ ಅದು ಅಲ್ವಾ? ವೈನ್ ಕುಡಿಯೋದು ಅದಕ್ಕೆ ಅವರು ಆಲ್ಮೋಸ್ಟ್ ವೈನ್ ಹಾಕಿ ಕುಡಿತಾರೆ ಅಂದರೆ ಅದೇ ರೀಸನ್ಗೆ, ಬಾಡಿ ಬೆಚ್ಚಗಿರುತ್ತೆ ಅದು ವೈನ್ ಕುಡಿದ್ರೆ. ಮತ್ತು ಟಾಯ್ಲೆಟ್ಗೆ ಟಿಶ್ಯೂ ಯೂಸ್ ಮಾಡೋದು ಯಾಕೆ ಅಂದರೆ, ಕೆಲವೊಂದು ಸಾರಿ ಅಲ್ಲಿ ನೀರು ಯಾವಾಗಲೂ ಕೆಲವೊಂದು ಸಾರಿ ಫ್ರೀಸ್ ಆಗಿಬಿಡುತ್ತೆ ಮಂಜುಗಡ್ಡೆಗೆ. ಅಲ್ಲಿ ಪೈಪಲ್ಲಿ ನೀರೇ ಫ್ಲೋ ಆಗಲ್ಲ ಸಮಟೈಮ್ಸ್. ಆಮೇಲೆ ಅಷ್ಟು ಕೋಲ್ಡ್ನ ಆ ಥರ ಪ್ರೈವೇಟ್ ಪಾರ್ಟ್ ಆಗಿಲ್ಲ, ಅದನ್ನ ಬಾಡಿಗೆ ಯೂಸ್ ಮಾಡೋಕ್ಕಾಗಲ್ಲ. ಯಾವಾಗಲೂ ಕೂಲ್ ಮಾಡೋಕ್ಕೆ, ಯಾವಾಗಲೂ ಅಲ್ಲಿ ವಾಶ್ರೂಮಲ್ಲಿ ನೀರು ವಾಟರ್ ನೀಡೋಕ್ಕಾಗತ್ತೆ. ಅದಕ್ಕೋಸ್ಕರ ಟಿಶ್ಯೂ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋದು. ಕೆಲವೊಂದು ಕಡೆ ಅದನ್ನು ಪ್ರಾಕ್ಟೀಸ್ ಮಾಡ್ಕೊಂಡು ರೀಸನ್ ಗೊತ್ತಿಲ್ಲದೆ ಐರನ್ ಅಲ್ವಾ. ಬನ್ನಿ ಇವಾಗ ಆಲ್ಮೋಸ್ಟ್ ಹತ್ರ ಬಂದ್ವಿ ನೋಡಿ. ಔಟ್ಪುಟ್ ಸೈಡ್ ಬಂದಾಗ ಈ ಥರ ಇದೆ ಪಾರ್ಕ್. ನವಿಲ್ ಕಾಣಿಸ್ತಾ ಇದೆಯಾ? ಗಂಡು ನವಿಲಿಗೆ ಮಾತ್ರ ಪುಕ್ಕ ಕೊಟ್ಟ ಭಗವಂತ ಕಾಣಿಸ್ತಾ ಇದೆಯಾ? ಹತ್ರಕ್ಕೆ ಹೋಗೋಣ ಬನ್ನಿ. ಇಲ್ಲೆಲ್ಲ ಕಿರುತ್ತಾರೆ ಸೌಂಡ್ ಬರ್ತಾರೆ.
ಸೌಂಡ್ ಕೇಳಿಸ್ತದೆ ಬ್ರೋ ಮೊಬೈಲಲ್ಲಿ ಕಿತ್ತಿಸ್ತಾರದ ಅಲ್ಲಿ ಕಾಯ್ಸ್ ಅಲ್ಲಿ ಕಾಣಿಸ್ತಾ ಇದೆಯಾ? ಹೋಯ್ತು ಅಲ್ಲಿ ಎರಡಿದೆಯಂತೆ. ಸೊ ಎರಡು ಅದು ಗಂಡೆ ಪುಕ್ಕ ಇದೆಯಲ್ಲ, ಪುಕ್ಕ ಕೊಟ್ಟಿರೋದು ನೇಚರಲ್ಲಿ ಏನು ಕೇಳಿ, ಅದು ಅಟ್ರಾಕ್ಟ್ ಮಾಡೋದಕ್ಕೆ ಫೀಮೇಲ್ನ. ಪ್ರಕೃತಿಲಿ ಅದು ಇದೆ ನೋಡಿ, ಆನೆ ದಂತ, ಗಂಡು ಆನೆಗೆ ಮಾತ್ರ ದಂತ ಕೊಡ್ತು, ಫೀಮೇಲ್ನ ಅಟ್ರಾಕ್ಟ್ ಮಾಡೋದಕ್ಕೆ. ಪ್ರಕೃತಿಯಲ್ಲಿ ಆ ಥರ ಇದೆ ನೋಡಿ. ಇಲ್ಲಿ ಈ ಥರ ಗಂಡಿಗೆ ಆ ಸ್ಟ್ರಾಂಗೆಸ್ಟ್ ಒಂಥರ ಬಲ ಕೊಡ್ತು. ಇನ್ನೂ ನೋಡಿ ಕೆಲವೊಂದರಲ್ಲಿ ವೆರೈಟಿ ಕೊಟ್ಟ. ನಮ್ಮ ಮನುಷ್ಯರಲ್ಲಿ ಅಂದರೆ ಗಂಡು ಅಥವಾ ಹೆಣ್ಣನ್ನು ಡಿಸೈಡ್ ಮಾಡುವಂಥ ಜೆಂಡರ್ ಬಂದು ಮೇಲ್ ಹತ್ರ ಇದೆ. ಅದೇ ಕೋಳಿಗಳಲ್ಲಿ ತಗೊಳ್ಳಿ, ಅದು ಹೆಣ್ಣು ಕೋಳಿ ಇರುತ್ತಲ್ಲ, ಅದು ಮರಿ ಯಾವುದಾಗಬೇಕು, ಗಂಡಾಗಬೇಕು ಹೆಣ್ಣಾಗಬೇಕಂತ ಇದಾಗೋದು ಅದರಲ್ಲೇ ಹಾರ್ಮೋನಿಂದ, ಅದರಲ್ಲಿ ಕ್ರೋಮೋಸೋಮ್ ಇರುತ್ತಲ್ಲ ಒಂದು, ಅದರಿಂದ ಒಂಥರ ಸೈಂಟಿಫಿಕ್ ಹೆಂಗೈತೆ. ಕೆಲವೊಂದರಲ್ಲಿ ಹೆಣ್ಣಿಂದ ಯಾವುದು ಆಗಬೇಕು, ಗಂಡಾಗಬೇಕು ಹೆಣ್ಣಾಗಬೇಕಂತ ಡಿಸೈಡ್ ಆಗುತ್ತಲ್ಲ, ಅದು ಹೆಣ್ಣಿನ ಹತ್ರ ಇರುತ್ತೆ ಕ್ರೋಮೋಸೋಮ್. ಅದು ನಮ್ಮಲ್ಲಿ 23 ಕ್ರೋಮೋಸೋಮ್ ಇದೆಯಲ್ಲ, ಅದ್ರಲ್ಲಿ 22 ಕ್ರೋಮೋಸೋಮ್ ಸೇಮೇ ಇದೆ. ಒಂದು ಕ್ರೋಮೋಸೋಮ್ ಸೆಕ್ಷುವಲ್ ಕ್ರೋಮೋಸೋಮ್ ನಮಗೆ ವೈ ಇರುತ್ತೆ, ಅದು ಎಕ್ಸ್ ಜೊತೆ ಆದರೆ ಗರ್ಲ್ಸ್ದು, ಎಕ್ಸ್ ಜೊತೆ ಆದರೆ ಬಾಯ್ ಬರುತ್ತೆ. ಎಕ್ಸ್ ಆದರೆ ಗರ್ಲ್ಸ್ ಜನರೇಟ್ ಆಗುತ್ತೆ ಕ್ರೋಮೋಸೋಮ್. ಇದು ನೋಡಿ ಗಾಯ್ಸ್, ಇಲ್ಲೇ ಹತ್ರದಲ್ಲೇ ಇದೆ ನವಿಲು. ಇಷ್ಟು ಹತ್ರದಿಂದ ನೋಡ್ತಾ ಇದ್ದೀವಿ ಫಸ್ಟ್, ನಾನು ಇಷ್ಟು ಹತ್ರದಿಂದ ನೋಡ್ತಾ ಇದ್ದೀವಿ ಫಸ್ಟ್ ಗಾಯ್ಸ್. ಅಲ್ಲಿ ಹೋಗ್ತಾ ಭಯ ಪಡಿಸ್ಬಾರ್ದು ಅದಕ್ಕೆ. ನೋಡಿ ಅಲ್ಲಿ ಹೋಗ್ತಾ ಇದೆ, ಅಲ್ಲಿ ಮುಂದೆ ಒಂದು ಗಂಡಿದೆ, ಹಿಂದೆ ಒಂದು ಹೆಣ್ಣು ನವಿಲೂ ಹೋಗ್ತಾ ಇದೆ. ಅದಕ್ಕೂ ಪ್ರೈವೇಟ್ ಜಾಗ ಇದು. ನಾವು ಇದು ಮೇಲೆ ಹತ್ತೋಡ್ತಾ, ಅದು ಏನಾದರೂ ಹತ್ರಕ್ಕೆ ಹೋದರೆ ಅದು ಪಗರಾದ್ರೆ ಪರ್ಚಿದ್ರೆ ಗೊತ್ತಲ್ಲ ಗಾಯ್ಸ್. ಅದು ಇಲ್ಲೂ ಇದೆ ಗಾಯ್ಸ್, ನಾನು ಹತ್ರದಲ್ಲೇ ನೋಡಿ ಎಷ್ಟು ಸಕ್ಕರಾಗಿ ಕಾಣ್ತಾ ಇದೆ. ಇದು ಚೆನ್ನಾಗಿ ಕಾಣ್ತಾ ಇದೆ ನವಿಲು. ಇತ್ತೀಚೆಗೆ ಗಾಯ್ಸ್ ತೆಲಂಗಾಣದಲ್ಲಿ ಇದೇ ರೀತಿ ಎಷ್ಟೋ ಫಾರೆಸ್ಟ್ ಏರಿಯಾದಲ್ಲಿರುವಂಥ ನವಿಲಾಗಿರ್ಬೋದು, ಜಿಂಕೆ ಆಗಿರ್ಬೋದು, ಎಲ್ಲನೂ ಸಾಯಿಸ್ತಾ ಇದ್ದಾರೆ. ನವಿಲೇನು ಕುಣಿತಾ ಇದೆ, ಆಡ್ತಾ ಇದ್ದೆ, ಅದಲ್ಲಿ ಬದ್ದಲ್ಲಿ ಆಗೋದ್ರೆ ಕಲ್ಲಿನ ಕೋಳಿ ಕೂಗುತ್ತೈತೆ ಲೋಕಕ್ಕೆ ಅಲ್ಲೂ 2 ಐತೆ, ಅಲ್ಲೂ 2, ಇಲ್ಲೆರಡು ಹೋಗ್ತೈತೆ, ಅಲ್ಲಿ ಮರದ ಮೇಲೆ 2 ಒಂದೈತೆ, ಆ ಕಲ್ಲಿನ ಮೇಲೆ 1, 2, ಒಂದು 8-10 ನವಿಲು ನೋಡಿದೆ ಒಂದೇ ದಿನದಲ್ಲಿ. ಈ ಮರ ಚೆನ್ನಾಗಿದೆ ಅಲ್ಲ, ಫುಲ್ಲು ಫ್ಲವರ್ ಬಿಟ್ಟಿದೆ, ಅದ್ರ ಫ್ರ್ಯಾಗ್ರೆನ್ಸು ಚೆಂದ. ಒಂದು ಮರ ಇಲ್ಲ ಒಂದು ಇದೆ, ಇಲ್ಲ ಒಂದು, ಅಲ್ಲ ಒಂದು, ಇದ್ರ ಸುತ್ತ ನವಿಲುಗಳು ಬಂದು ಈಗ ಸಾಯಂಕಾಲ ಆಗಿದೆ ಅಲ್ಲ ಆಟ ಆಡುತ್ತೆ. ಮತ್ತು ಅಲ್ಲಿ ನಮ್ಮದು ಇಂಡಿಯಾದ ಫ್ಲ್ಯಾಗ್ ಕಾಣಿಸ್ತಾ ಇದೆಯಲ್ಲ, ಅಶೋಕ ಚಕ್ರ, ನವಿಲು ಕೂಗ್ತಾ ಇದೆ. ಇಷ್ಟೊತ್ತಾದಮೇಲೆ ಇಲ್ಲಿ ಇರ್ಬಾರ್ದು, ಯಾಕೆ ಹೇಳಿ, ಓಡ್ಬಿಡ್ಬೇಕು. ಅದಕ್ಕೆ ಅದರದ್ದು ಆವಾಸ ಸ್ಥಾನಕ್ಕೆ ನಾವು ಬಂದಿದ್ದೀವಿ. ಸೊ ಅದು ಸ್ವಚ್ಛಂದವಾಗಿ ಹಾರಾಡ್ಬೇಕಿಲ್ಲೆಲ್ಲ. ಅದಕ್ಕೆ ಆಹಾರ ಏನು? ಅಕ್ಕ ಮಹಾದೇವಿದು ಇದೇ ವಚನ ನೆನಪು ಬರುತ್ತೆ ಸಮ್ಟೈಮ್ಸ್. ಅಕ್ಕ ಮಹಾದೇವಿದು ವಚನ ನೆನಪಾಗುತ್ತೆ, ಮೃಗ ಪಕ್ಷಿಗಳಿಗೆ ಅಡಿಗಡಿಗೆ ಆಹಾರ ವಿತ್ತವರು ಯಾರಯ್ಯ ಅಂತ. ಅಂದರೆ ನೋಡಿ, ಸಮುದ್ರದೊಳಗಡೆ ಮೀನು ಬದುಕೋಕ್ಕೆ ಅಲ್ಲಿ ಆಹಾರ ಇಟ್ಟೈತೆ, ಒಂದೊಂದು ಜೀವಿ ತಿನ್ಕೊಂಡು ಬದುಕ್ತೈತೆ. ಅದು ಎಂಥ ಬೆಟ್ಟದ ಮೇಲೇ ಇರಲಿ, ಅಲ್ಲೊಂದು ಪಕ್ಷಿ ಬದುಕೈತೆ, ಅದಕ್ಕೆ ಆಹಾರ ಅಂತ ಕೊಟ್ಟೈತೆ. ಆ ಪಕ್ಷಿ ಇಲ್ಲಿಂದ ಇಲ್ಲಿಗೆ ಹೋಗಿ ತಿನ್ನುತ್ತೆ. ಮನುಷ್ಯನಿಗೆ ಎಲ್ಲೋ ಒಬ್ಬನಿಗೆ ನೆಲ ಕೊಟ್ಟೈತೆ. ಹೆಂಗೆ ಇದು ಪ್ರಕೃತಿ? ದೇವ ಹುಟ್ಟಿಸಿದ ದೇವರು ಹುಲ್ಲನ್ನಂತೂ ಮೇಯಿಸಲ್ಲ, ಕೇಳಿರ್ತೀರಲ್ಲ, ಹಂಗೆ ಹೆಂಗಾದರೂ ಒಂದಲ್ಲ ಒಂದು ಕಡೆಯಿಂದ ಜೀವನಕ್ಕೆ ಇದ್ದೇ ಇರುತ್ತೆ. ನಿನ್ನೆ PU ರಿಸಲ್ಟ್ ಅನೌನ್ಸ್ ಆಯಿತು ಅಂತ ಯಾರೋ 79% ತೊಗೊಂಡಿದ್ದು ಫೇಲಾಗಿ ಸೂಸೈಡ್ ಮಾಡ್ಕೊಂಡಿದ್ದಾನಂತೆ. ಯಾಕೆ ಹಂಗೆ ಮಾಡ್ಕೋಬೇಕು ಅಂತ? ಜೀವನ ಅಂದರೆ ಬರೀ ಮಾರ್ಕ್ ಅಂತ ಒಂದ್ಸರಿ ಯೋಚನೆ ಮಾಡಬೇಕಿತ್ತು ಅವನು ತಗೊಂಡಿದ್ದ ತೀರ್ಮಾನ ತಪ್ಪಲ್ವಾ? ಸೊ ಗಾಯ್ಸ್, ಕೋಟೆಗೆ ಐ ಥಿಂಕ್ 4 ಗಂಟೆ ಎಂಟ್ರಿ ಆಗಿದ್ದು, ಈಗ 6:30 ಹತ್ತತ್ರ ಆಗ್ತಾಯಿದೆ. ಸೊ ಒಂದಿನದ ಮಟ್ಟಿಗೆ ಒಂದು 2.5 hour 3 hour ಇಲ್ಲಿ ಸ್ಪೆಂಡ್ ಮಾಡಿದೆ. ಹಳೆ ಮೆಮೊರಿ ಎಲ್ಲ ಬಂತು, ಒಂಥರ ಎನರ್ಜಿ ಬಂದಂಗಾಗಿದೆ. ಪಾಸಿಟಿವ್ ಜಾಗ ಗಾಯ್ಸ್ ಇಲ್ಲಿ. ಯಾಕಂದರೆ 200 ವರ್ಷ ಅಲ್ಲ ಗಾಯ್ಸ್, 14ನೇ ಶತಮಾನದಿಂದ ಕಟ್ಕೊಂಡು ಬೆಳೆಸ್ಕೊಂಡ್ಬಂದಿರುವಂಥ ಜಾಗ ಇದು. ಆ ಜಾಗದ ಮಹಾತ್ಮ ಆ ರೀತಿ ಇದೆ. ಅಷ್ಟೊಂದು ಸೈನಿಕರಾಗಿರ್ಬೋದು, ಅಷ್ಟೊಂದು ಜನ ಆಗಿರ್ಬೋದು, ಇಲ್ಲೆಲ್ಲ ಅಷ್ಟೊಂದು ಅವರೆಲ್ಲ ಅವ್ರ ಸಾಮ್ರಾಜ್ಯ ಕಟ್ಟೋದಾಗಿರ್ಬೋದು, ಅವ್ರ ಜೀವನ ರಕ್ಷಣೆ ಮಾಡ್ಕೊಳ್ಳೋಕ್ಕಾಗಿರ್ಬೋದು. ಇನ್ನೊಬ್ಬ ಯುದ್ಧ ಸಾರ್ಕೊ ಬಂದಾಗ ಯಾರು ಪವರ್ ಆಗಿರ್ತಿದ್ದು, ಯಾರು ರಾಜ, ಅವ್ನು ಮಾತ್ರ ವಿನ್ ಆಗೋಕ್ಕಾಗ್ತಾ ಇದ್ದಿದ್ದು. ಅವಾಗ ಹಂಗೆ ಇದ್ದಿದ್ದು, ಆಕ್ರಮಣ ಮಾಡ್ತಾಯಿದ್ರು, ಇಲ್ಲ ಕಪ್ಪೆ ಕಾಣಿಕೆ ಕೊಟ್ಟು ಅಧಿಕಾರ ಉಳಿಸ್ಕೋಬೇಕಾಗಿತ್ತು. ಅಲ್ಲಿಂದ ಎಷ್ಟೋ ರಾಜರುಗಳು ಸ್ಟ್ರಾಂಗ್ ಆಗಿರೋರು ಅಧಿಕಾರ ನಡೆಸ್ಕೊಂಡು ಅವ್ರ ಪ್ರಜೆಗಳನ್ನೆಲ್ಲ ಕಾಪಾಡಿಕೊಂಡು, ಅವರು ಏನು ದವಸ ಧಾನ್ಯ ಬೆಳೀತಾರೆ ಅದರಲ್ಲಿ ಟ್ಯಾಕ್ಸ್ ಅಂತ ರಿವಿನ್ಯೂ ಕಲೆಕ್ಟ್ ಮಾಡಿಕೊಂಡು, ಟಂಕ ಮಾಡಿಕೊಂಡು, ಆಮೇಲೆ ಒಂದು ಸಮೃದ್ಧಿಯಾಗಿರಬೇಕು ಅಂದರೆ ನ್ಯಾಯ ಆಗಿರಬೇಕು, ಪೊಲೀಸ್ ವ್ಯವಸ್ಥೆ ಆಗಿರ್ಬೋದು, ಹಣ ಸಂಗ್ರಹಣೆ,
ಅವ್ರ ಹತ್ರ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಿದ್ದು ಕರೆಕ್ಟಾಗಿ ಮಾಡ್ತಿರ್ಬೇಕು. ಇಷ್ಟೆಲ್ಲ ಚೆನ್ನಾಗಿ ಮಾಡ್ಕೊಬಂದಿದ್ರು. ಆಮೇಲೆ ಬ್ರಿಟಿಷರು ಬರ್ತಾರೆ, ಟಿಪ್ಪು ಅಧಿಕಾರ ಅಲ್ಲೂ ಮುಗಿಯುತ್ತೆ. ಬ್ರಿಟಿಷು ಟ್ಯಾಕ್ಸ್ ಜಾಸ್ತಿ ಮಾಡ್ತಾರೆ ರೆವಿನ್ಯೂ ಕಲೆಕ್ಟ್ ಮಾಡೋದಕ್ಕೆ. ಸಹಾಯಕ ಸೈನ್ಯ ಪದ್ಧತಿ ಒಂದು ತರ್ತಾರೆ. ಮತ್ತು ಯಾರ್ಯಾರು ಕಾರ್ನ್ವಾಲಿಸ್ ಇರ್ಬೋದು, ಲಾರ್ಡ್ ವೆಲ್ಲೆಸ್ಲಿ ಇರ್ಬೋದು. ಅಂದರೆ ಬ್ರಿಟಿಷ್ ಆಡಳಿತ ಒಂಥರ ಬರುತ್ತೆ, ಕಮಿಷನರ್ ಆಡಳಿತ ಬರುತ್ತೆ. ಮೈಸೂರು ಅವ್ರಿಗೆ ಎಷ್ಟೋ ಆಸ್ಥಾನ ಇರುತ್ತಲ್ಲ, ಅಲ್ಲಿ ಇದನ್ನೆಲ್ಲ ಕೊಡ್ತಾರೆ. ಸೊ ಇದಿಷ್ಟು ಇವತ್ತೊಂದು ಇಲ್ಲಿ ಬಂದಾಗ ಮೆಮೊರಿ ಎಲ್ಲ ಚೆರಿಶ್ ಆಗಿದ್ದು ಗಾಯ್ಸ್. ಒಂಥರ ಚೆನ್ನಾಗಿತ್ತು ಮೆಮೊರಿ. ಅಂತೂ ಎಕ್ಸಿಟ್ ಪಾಯಿಂಟಿಗೆ ಬಂದಿದ್ದೀವಿ. ಯಾರಿಗೂ ಹೇಳಿ ಎಂಟ್ರಿ ಆಗಿದ್ದು ಪಾಯಿಂಟು, ಎಕ್ಸಿಟ್ ಆಗ್ತಾಯಿದ್ದೀನಿ. ಬಾಯ್ ಗಾಯ್ಸ್. ಈ ವಿಡಿಯೋ ಇಷ್ಟವಾಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನೆಕ್ಸ್ಟ್ ಚಿತ್ರದುರ್ಗ ಆದಮೇಲೆ ಅದು ಮುಗಿಸ್ಕೊಂಡು ನಾನು ನೈಟ್ ಸ್ಟೇ ಆಗೋದು ಎಲ್ಲಿ ಅಂತ ಗೊತ್ತಿದ್ದಾಗ ಮುರುಘಾ ಮಠ ಅಂತ ಹೇಳಿದ್ರು. ಅಲ್ಲಿ ನೈಟ್ ಯಾರೋ ಫ್ರೀ ಇದೆ ಸ್ಟೇಯಿಂಗ್ಗೆ ಅಂತ ಹೇಳಿದ್ರು. ಓಕೆ ನೋಡೋಣ ಅಂದ್ಬಿಟ್ಟು ಹೋಗಿದ್ದೆ. ಅಲ್ಲಿ ಮುರುಘವನ ಮತ್ತು ಮ್ಯೂಸಿಯಮ್ಮು ಇದೆ ಅಂತ ಹೇಳಿದರು. ಸೊ ಹಂಗೆ ನೋಡ್ಕೊ ಹೋಗೋಣ ಅಂತ ನೈಟ್ ಸ್ಟೇ ಹೋಗಿದ್ದೆ. ಸೊ ಅಲ್ಲಿ ಯಾವ ಥರ ಇರುತ್ತೆ ಮತ್ತು ಅಲ್ಲಿ ಸ್ಟೇಯಿಂಗ್ ಯಾವ ಥರ ಮಾಡಿಕೊಂಡೆ ಅದು ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡೋಣ ಅಂದ್ಕೊಂಡೆ. ಅಲ್ಲಿ ಪ್ರೋಸೆಸ್ ಏನಿದೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ ಬರುತ್ತೆ. ಅಲ್ಲಿ ಮುರುಘಾ ಮಠದಲ್ಲಿ ಯಾವ ಥರ ಇದೆ ಅಂತ ಸ್ಟೇಯಿಂಗ್ಗೆ. ಅಲ್ಲಿ ಫ್ರೀಯಾಗಿ ಊಟ ಕೂಡ ಕೊಡ್ತಿದ್ರು. ಸೊ ಅಲ್ಲಿ ನೈಟು ಊಟ ಮಾಡಿಕೊಂಡು ನೆಕ್ಸ್ಟು ಬೆಳಗ್ಗೆ ಎದ್ದಾಗ ಜೋಗಿಮಟ್ಟಿಗೆ ಹೋಗೋಣ ಅಂತ ಮ್ಯಾಪ್ ಹಾಕ್ಕೊಂಡೆ. ಸೊ ಜೋಗಿಮಟ್ಟಿ ಕ್ಲೋಸ್ ಆಗಿದೆ ಅಂತ ಹೇಳಿದ್ರು. ಇವರು ಒಬ್ಬರು ಸರ್ ಸಿಕ್ಕಿದ್ರು, ತುಂಬ ಹೆಲ್ಪ್ ಮಾಡಿದ್ರು ನನಗೆ. ಅಲ್ಲಿಂದ ಬೈಕಲ್ಲಿ ಡ್ರಾಪ್ ಕೊಟ್ಟು ಅಲ್ಲಿಂದ ಮುರುಘಾ ವನ ಅಂತಿದೆ, ಅಲ್ಲಿವರೆಗೂ ವಾಕಲ್ಲಿ ಹೋಗ್ಬೋದು, ಬರ್ತಿರೋ ಜೊತೆಗೆ ಅಂತ ಹೇಳಿದ್ರು. ಸರಿ ನಡೀರಿ ಅಂದ್ಬಿಟ್ಟು ಏನಿಲ್ಲ ಅಂದರೆ 5 ಕಿಲೋಮೀಟ್ರ್ ನಡೆಸಿದ್ದಾರೆ. ನಾನು ನಡ್ಕೊಂಡು ಹೋದೆ. ಅವರು ಬೆಳಗ್ಗೆ ವಾಕಿಂಗ್ ಬರ್ತಿದ್ರಲ್ಲ, ಬೆವರಿಲಿ ಅಂತ ಹೋಗಿರ್ತಾರೆ. ನಾನು ವೈಟ್ ಶರ್ಟಲ್ಲಿ ನಡೆದು ನನಗೂ ಸರಿಯಾಗಿ ಬೆವರಿಲಿತ್ತು. ಅಂತೂ ಇಂತೂ ಮುರುಘಾವನ 9:15 ಓಪನ್ ಆಯಿತು. ಅಲ್ಲಿ ಕ್ಯಾಶ್ ಇಲ್ಲದೆ ಟಿಕೆಟೇ ಕೊಡಲ್ಲ. ಇಲ್ಲಿ ಆನ್ಲೈನ್ ಟಿಕೆಟೇ ಇಲ್ಲ. ನಾವು ಅಲ್ಲೋಗಿದ್ವಲ್ಲ, ಅಲ್ಲಿ ಆನ್ಲೈನ್ ಟಿಕೆಟ್ ಮಾಡ್ರೆ ಇದ್ದಿದ್ದು. ನೋಡಿ ಇಲ್ಲಿ ಹುಲಿ ನೋಡ್ಬೋದು, ಹುಲಿ ಇತ್ತು, ಚಿರತೆ ಇತ್ತು, ಝೂಮ್ ಮಾಡಿದ್ರೆ ಕ್ಲಾರಿಟಿ ಹೋಗ್ಬಿಡುತ್ತೆ. ಬಟ್ ಕರಡಿ ಇತ್ತು. ಹುಲಿ ಇನ್ನು ಆ ಕಡೆ ದೂರದಲ್ಲಿತ್ತು. ನಮಗೋಸ್ಕರ ಈ ಕಡೆ ಎದ್ದಿಸ್ ಕರ್ಕೊಂಡ್ಬಂದು. ಹುಲಿ ಹೆಸರು ಸೂರ್ಯ ಅಂತ. ಏನು ಸಖತ್ತಾಗಿ ಕಾಣ್ತಿತ್ತು ಅಂದರೆ ಮುಂದ್ಗಡೆ ವ್ಯೂ. ಏನು ನೆಕ್ಸ್ಟ್ ಹುಲಿ ಸಿಕ್ಕಿತ್ತು. ಆಮೇಲೆ ಚಿರತೆ 2 ಚಿರತೆ ಇದು ಸಖತ್ತಾಗಿ ಕಾಣ್ತಾ ಇತ್ತು ಮಾತ್ರ. ಅದು ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ಕ್ಯಾಪ್ಚರ್ ಆಗಿದೆ. ನೆಕ್ಸ್ಟ್ ಕರಡಿ ಗಾಯ್ಸ್, 4 ಕರಡಿ ಇತ್ತು. ಅದು ಸಖತ್ತಾಗಿ ಕಾಣ್ತಾ ಇತ್ತು. ಮತ್ತೆ ಇಲ್ಲಿ ಹೆಬ್ಬಾವ್ ನೋಡ್ಬೋದು. ಇದು ಮಿನಿ ಝೂ ಆಗಿತ್ತು ಆಡುಮಲ್ಲೇಶ್ವರ ಅಂತ. ಇವನ ಹೆಸರು ಚಿಂಟು ಅಂತ. ಇವನೇ ನನಗೆ ಮಿನಿ ಗೈಡ್ ಈಗ ಸದ್ಯಕ್ಕೆ. ಅವನೇ ಬನ್ನಿ ಅಣ್ಣ ಅಲ್ಲಿ ಟೆಂಪಲ್ ಇದೆ ಹೋಗೋಣ ಅಂದ್ಬಿಟ್ಟು ಕರೆದ್ರು. ಪಾಪ ಅಲ್ಲಿ ಮೇಡಮ್ ಸಿಕ್ಕಿದ್ರು ಒಬ್ರು, ಅವ್ರ ಮಗ ಇವರು. ಅಂದರೆ ಫಾರೆಸ್ಟ್ ರೇಂಜರ್ ಇದ್ರು, 2 ಸ್ಟಾರು. ಅವ್ರ ಮಗ ತುಂಬ ಆಕ್ಟಿವ್ ಇದ್ನು. ಹುಡುಗಿರು ಬಂದವ್ರಿಗೂ ಗೈಡ್ ಮಾಡ್ತಿದ್ದಂತೆ ಇವನು. ಬನ್ನಿ ಅಣ್ಣ ಹೋಗೋಣ ತೋರಿಸ್ಕೊಟ್ಟು ಟೆಂಪಲ್ಗೆ ಹಬ್ಬ ಅಂದ್ಬಿಟ್ಟು ಕರ್ಕೋದೆ. ಅವನ ಜೊತೆ ಮಾತಾಡಿರೋ ವಿಡಿಯೋ ಐತೆ ಕೇಳಿ ಇಲ್ಲಿ. ಯಾವ ಕಡೆಯಿಂದ ಹೋಗೋದು? ₹1 ಸಿಕ್ಕಿತ್ತಾ? ನೆಕ್ಸ್ಟ್ ಅಲ್ಲಿಂದ ಒಬ್ಬನೇ ಬರ್ಬೇಕಾದ್ರೆ 1 ಕಿಲೋಮೀಟ್ರ್ ನಡ್ಕೊಂಡು ಇವ್ರಿಗೆ ಕ್ಯಾಶ್ ಇಲ್ಲದೆ ಆನ್ಲೈನ್ ಪೇಮೆಂಟ್ ಇಲ್ಲ ಅಂತೇಳಿ ವಾಪಸ್ ಕಳಿಸ್ತಾ ಇದ್ರು. ನಾನು ಹೆಲ್ಪ್ ಮಾಡ್ತೀನಿ ಅಂತ ನಾನು ಕ್ಯಾಶ್ ಕೊಟ್ಟೆ, ನನ್ನ ಡ್ರಾಪ್ ಮಾಡ್ತೀನಿ ಅಂತ ಇವರು ಡ್ರಾಪ್ ಮಾಡಕ್ಕೆ ಬಂದರು. ಈ ಥರ ಸೌಂಡು ಕಿರುತ್ತಾ ಇರೋದು ಏನಕ್ಕೆ ಅಂತ ನಿಮಗೆ ಈಗ ಗೊತ್ತಾಗಲ್ಲ. ಅದು ನನ್ನ ಎಷ್ಟು ಪೂರ ವೀಡಿಯೋ ನೋಡಿ ಆವಾಗ ಗೊತ್ತಾಗುತ್ತೆ. ಅದು ಎಷ್ಟು ಭಯಂಕರವಾಗಿತ್ತು ಅಂದರೆ ಒಳಗಡೆ ಇದು ಕತ್ಲಿದೆಯಲ್ಲ, ಅಲ್ಲಿಗೆ ಹೋದಾಗ ನಿಮ್ಗೆ ಗೊತ್ತಾಗುತ್ತೆ. ಬಂಡೆ ಚೆನ್ನಾಗಿದೆ. ಇದು ಬಂದು ಚಂದ್ರವಳ್ಳಿ ಕೆರೆ ಇದೆಯಲ್ಲ, ಅದ್ರ ಪಕ್ಕ ಇರುವಂಥ ರಹಸ್ಯವಾದ ದೀಪ ಇಡೋದಕ್ಕೆ ಟನಲ್ ಇರುವಂಥ ಜಾಗ ಇದು. ಇರುವಂಥದ್ರ ಬಗ್ಗೆ ಇಲ್ಲಿ ಹೋಗಿದ್ದ ಬಂಡೆ ರೀತಿ ಸಕ್ಕತ್ತಾಗಿದೆ ಮಾತ್ರ. ಇದು ಕೂಡ ಏನು ಕಾಣಿಸ್ತಾ ಇಲ್ಲ. ಎಷ್ಟು ಸ್ಕೇರಿ ಆಗಿರುತ್ತೆ ಅಂದರೆ ಬಂಡೆ ಒಳಗಡೆ ಕತ್ಲೆಯಲ್ಲಿ. ಒಬ್ರು ಸಿಕ್ಕಿದ್ರು ಸರು, ಅದೇ ಕೂಕೋ ಹೋದ್ರಲ್ಲ ಮಕ್ಕಳು, ಏನಿಲ್ಲ ಅಂದ್ರೆ ಸ್ವಲ್ಪ ಕೆಳಗಡೆ ಬ್ಯಾಟ್ರಿ ಏನು ಕಾಣಲ್ಲ. ಅದ್ರಲ್ಲಿ ಸುರಂಗ ಇಲ್ಲಿಂದ ಅಲ್ಲಿ ಒಬ್ಬನೇ ಆಗಿನಂತೂ ಹೋಗ್ತಿರ್ಲಿಲ್ಲ. ವಿಡಿಯೋ ಮಾಡ್ಬೇಕು ತುಂಬಾ ಭಯ ಇದೆ, ನೀವು ನೋಡಿ. ಅದಾದ್ಮೇಲೆ ವಾಪಸ್ ಬರ್ಬೇಕಾದ್ರೆ ನೆದರ್ಲ್ಯಾಂಡಿಂದ ರೆಕ್ ಅನ್ನೋರು ಸಿಕ್ಕಿದ್ರು. ಅವ್ರ ಜೊತೆ ಮಾತಾಡ್ತೀನಿ ನೋಡಿ. ಚಿತ್ರದುರ್ಗದಲ್ಲಿ ಇರ್ಬೇಕಾದ್ರೆ ಇವರು ಫಾರಿನರ್ ವಿಸಿಟ್ ಮಾಡ್ತಾ ಇದ್ದಾರೆ, ಬೆಂಗಳೂರವ್ರು ವರ್ಕ್ ಮಾಡ್ತಾ ಇದ್ದಾರೆ. ಖುಷಿ ಆಗುತ್ತೆ ಈ ಥರ ಫಾರಿನರ್ಸ್ ನಮ್ಮ ಪ್ಲೇಸಿಗೆ ಬಂದರೆ. ಐ ಆಮ್ ಹ್ಯಾಪಿ ವಿತ್ ಯು ಆರ್ ವಿಸಿಟಿಂಗ್ ದಿಸ್ ಸ್ಪಾಟ್. This is really beautiful. Karnataka future in history. 3rd century. There are Mayura Varma. They built the Kere Chandravali Lake. In 3rd century.
That's beautiful. It's amazing, right? And also ಬಟ್ಲರ್ the ಇಂಗ್ಲೀಷಲ್ಲಿ forts ನನಗೆ and ಬರೋ everything ಇಂಗ್ಲೀಷಲ್ಲಿ here. ಮಾತಾಡ್ತಾ ಇದ್ದೆ, It's ಅವರು amazing ಸ್ಟ್ಯಾಂಡರ್ಡ್ what ಇಂಗ್ಲೀಷ್ happened ಅಲ್ವಾ, in that ಸೊ time. ಆದಷ್ಟು ಕನ್ವಿನ್ಸಿಂಗ್ ಮಾಡಿದೆ. ಪರವಾಗಿಲ್ಲ, ನಾನು ಹೇಳಿದ್ಲು ಅರ್ಥ ಮಾಡ್ಕೊಳ್ತಾ ಇದ್ರು ಅವರು. Yeah, ಯಾಕಂದರೆ ಸ್ವಲ್ಪ Yeah, please. ಇಂಗ್ಲೀಷ್ ನಾಲೆಡ್ಜ್ ಇದ್ರೆ ಪರವಾಗಿಲ್ಲ. ನಾನು ಟನಲ್ ಇದೆ, ಇಲ್ಲೆಲ್ಲ ಪ್ಲೇಸ್ ಹೋಗಿರ್ಬೇಕು, ಬನ್ನಿ ಅಮ್ಮ ನಾನೇ ಕರ್ಕೋಗಿ ತೋರಿಸ್ತಾ ಇದ್ದೆ. No, you're not interested in cricket, I just don't know anything about it. but you also see the RCB match. No, I mean, we were having dinner. We support RCB. Yeah, RCB means Royal Challengers Bangalore team. And they won yesterday, in 18 18 season is there. They are not taking one cup also, sir. But we are support RCB for 18 years long. Oh, cool. In Indian, Virat Kohli is the captain that time also. We are supporting. ಸೊ RCB ಅವರು ಕೂಡ ನೆದರ್ಲ್ಯಾಂಡ್ ಅಲ್ವಾ, ಅಲ್ಲಿ ಸಾಕರ್ ಇಸ್ ದ ಮೇನ್ ಗೇಮು. ಸೊ ಅವ್ರು ಕ್ರಿಕೆಟ್ ಅಷ್ಟೇನೋ ನೋಡಲ್ಲ ಅಂತ ಹೇಳಿದ್ರು. ನಾವು RCB ಇದ್ದಾಗ ಮ್ಯಾಚ್ ನೋಡಿ ಸರ್ ಅಂತ ಹೇಳಿದೆ. ನೆಕ್ಸ್ಟ್ ಟೈಮ್ RCB ಮ್ಯಾಚ್ ಇದ್ರೆ ಮಿಸ್ ಮಾಡಲ್ಲ ಅಂತ ಹೇಳಿದ್ರು. ಸೊ ಅವತ್ತೇ ಫ್ಲೈಟ್ ಇರೋದ್ರಿಂದ ಅವ್ರು ಹೋಗ್ಬೇಕು ಅಂತ ಹೇಳಿದ್ರು. ಸೊ ನಾನು ಸರ್ ಅಲ್ಲಿ ಅವ್ರು ಬಿಟ್ಕೊಡ್ತೀರಾ ಅಂತ ಕೇಳಿದೆ. ಹೌದಾ ಬನ್ನಿ ಅಂದ್ಬಿಟ್ಟು ಅವರು ಕರ್ಕೋಗಿ ಸಿಟಿಗೆ ಮಧ್ಯಕ್ಕೆ ಅವರು ಡ್ರಾಪ್ ಕೊಟ್ಟರು ನಾನು ಹೋಗ್ಬೇಕಾಗಿರೋ ಕಡೆ. ಸೊ ನೆದರ್ಲ್ಯಾಂಡ್ ರಿಕ್ ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ. ನೆಕ್ಸ್ಟ್ ವೀಡಿಯೋ ಪೂರ್ತಿ ಇದೆ ಅವ್ರ ಜೊತೆ, ಒಂದು 10 ನಿಮಿಷ ಮಾತಾಡಿದ್ದು. ಸೊ ನೆಕ್ಸ್ಟು ಅದು ಮುಗಿಸ್ಕೊಂಡು ಮ್ಯೂಸಿಯಂ ಹೋದೆ. ಅಲ್ಲಿ ಪೋರ್ಟ್ ಪಕ್ಕದಲ್ಲೇ ಇತ್ತು. ಇವರು ಸರ್ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಕೇಳಿಬೇಕಾದ್ರೆ. ಕತೆ ಇದೆ ಅದು ಏಕನಾಥೇಶ್ವರಿ ಅಮ್ಮನ ಬಗ್ಗೆ. ಯಾವುದು ಏಕನಾಥೇಶ್ವರಿ? ಹಾಂ, ಏಕನಾಥೇಶ್ವರಿ. ಇದೇನು ಸರ್ 7 ಜನ ಅಕ್ಕ ತಂಗಿರವರು? ಹೌದು, 7 ಜನ ಅಕ್ಕ ತಂಗಿರು. ಹಾಂ, ಅವರೆಲ್ಲ ಒಟ್ಟುಗೂಡೋ ಅಂತ ಟೈಮು, ಅದಕ್ಕೋಸ್ಕರ ಈ ಜಾತ್ರೆ. ಹಾಂ.